ಮೊದಲನೇದಾಗಿ ನಮ್ಮೆಲ್ಲರ ಪ್ರೀತಿಯ ಗುರುಗಳಾದಂತ ಪರಮ ಪೂಜ್ಯ ಡಾಕ್ಟರ್ ಸುಭಾಷ್ ಪತ್ರಿಜಿ ಅವರಿಗೆ ವಂದಿಸೋಣ. ಈ ಅದ್ಭುತ ಅವಕಾಶವನ್ನು ನೀಡುತ್ತಿರುವಂತ ಮಹಾತರ್ ಬಾಬಾಜಿ ಫೌಂಡೇಶನ್ ನ ವೇದಿಕೆಯ ಎಲ್ಲ ಸದಸ್ಯರಿಗೂ ಹಾಗೂ ಝೂಮ್ ನಲ್ಲಿ ಯೂಟ್ಯೂಬ್ ನಲ್ಲಿ ಭಾಗವಹಿಸಿರುವ ಎಲ್ಲ ಆತ್ಮ ಬಂಧುಗಳಿಗೂ ನನ್ನ ಅನಂತಾನಂತ ಪ್ರೀತಿಯ ಪ್ರಣಾಮಗಳು. ಸ್ನೇಹಿತರೆ, ಈ ದಿನ ನಾವು ದೈವಿಕ ಸ್ತ್ರೀ ಶಕ್ತಿ ತತ್ವದ ಜಾಗೃತಿಯ ಬಗ್ಗೆ ಮಾತಾಡೋಣ. ಏನಿದು ದೈವಿಕ ಸ್ತ್ರೀ ಶಕ್ತಿ ತತ್ವ? ಸ್ತ್ರೀ ತತ್ವ ಅಂದ್ರೆ ಏನು? ಪುರುಷ ತತ್ವ, ಸ್ತ್ರೀ ತತ್ವ ಅಂತ ಯಾಕೆ? ಮತ್ತೆ ಇದು ನಮ್ಮೆಲ್ಲರಲ್ಲೂ ಇದು ಹೇಗೆ ವರ್ಕ್ ಮಾಡ್ತಾ ಇದೆ, ಕಾರ್ಯನಿರ್ವಹಿಸ್ತಾ ಇದೆ, ಅದು ಯಾಕೆ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ? ಇದೆಲ್ಲಾ ವಿಷಯಗಳನ್ನ ಸೂಕ್ಷ್ಮವಾಗಿ ತಿಳ್ಕೊಳ್ಳೋಣ. ಸ್ಥೂಲವಾಗಿ ಒಂದು ಸೆಷನ್ ಅಲ್ಲಿ ತಿಳ್ಕೊಳಕ್ ಆಗೋದಿಲ್ಲ. ಸೂಕ್ಷ್ಮವಾಗಿ ಒಂದು ಅಧ್ಯಯನ ಅಂತ ನಡೆಸೋಣ ಇವತ್ತು. ನೋಡಿ, ನಮ್ಗೆಲ್ಲ ಗೊತ್ತಿರೋ ಹಾಗೆ ಎರಡು ರೀತಿಯ ಲಿಂಗ ಭೇದಗಳನ್ನ ನಾವು ನೋಡ್ತೇವೆ, ಪುರುಷರು ಸ್ತ್ರೀಯರು ಅಂತ. ಆದ್ರೆ ಎಲ್ಲರೂ ಕೂಡ ದ್ವಿಲಿಂಗಿಗಳು ಅಂತ ಆಧ್ಯಾತ್ಮಿಕವಾಗಿ ಹೇಳ್ತೀವಿ, ಬೈಸೆಕ್ಷುಯಲ್ಸ್ ಅಂತ ಕರಿತೀವಿ. ಅಂದ್ರೆ ಸ್ತ್ರೀಯರು ಅಂದ ಮಾತ್ರಕ್ಕೆ ಅವರಲ್ಲಿ ಬರೀ ಸ್ತ್ರೀ ತತ್ವ ಅಲ್ಲ, ಅವರಲ್ಲಿಯೂ ಕೂಡ ಪುರುಷ ತತ್ವ ಇರುತ್ತೆ. ಹಾಗೇನೆ ಪುರುಷರು ಅಂದ ಮಾತ್ರಕ್ಕೆ ಅವರಲ್ಲಿಯೂ ಸ್ತ್ರೀ ತತ್ವ ಇರುತ್ತೆ. ಆದ್ರೆ ಯಾವುದು ಹೆಚ್ಚಾಗಿರುತ್ತೋ ಆ ಒಂದು ಅಂಶ ವ್ಯಕ್ತವಾಗತ್ತೆ. ಅಂದ್ರೆ ಇವಾಗ ನಾವು ಸ್ತ್ರೀ ತತ್ವ ಹೆಚ್ಚಾಗಿದ್ರೆ ಅವರು ಸ್ತ್ರೀಯರಾಗಿ ಹುಟ್ಟುತ್ತಾರೆ, ಪುರುಷ ತತ್ವ ಹೆಚ್ಚಾಗಿದ್ರೆ ಪುರುಷರಾಗಿ ಹುಟ್ಟುತ್ತಾರೆ. ಆದ್ರೆ ಎರಡೂ ತತ್ವಗಳು ಇರುತ್ತೆ. ಅದಕ್ಕೆ ಕೆಲವು ಜನ್ಮಗಳಲ್ಲಿ ನಾವು ಪುರುಷರಾಗಿರ್ತೇವೆ, ಕೆಲವು ಜನ್ಮಗಳಲ್ಲಿ ಸ್ತ್ರೀಯರಾಗಿ ಇರ್ತೇವೆ. ಯಾಕೆ ಹೀಗೆ ಅಂದ್ರೆ, ಎರಡೂ ಲಿಂಗ ಭೇದಗಳಲ್ಲೂ ಕೂಡ ಒಂದು ಆತ್ಮ ಕಲಿಬೇಕಾಗಿರೋ ಅಂಶಗಳು ಬಹಳಷ್ಟು ಇರುತ್ತೆ. ಯಾವುದೂ ಹೆಚ್ಚಲ್ಲ, ಯಾವುದೂ ಕಡಿಮೆ ಅಲ್ಲ. ಆದ್ರಿಂದ ಎರಡೂ ಜನ್ಮಗಳನ್ನ ತಳಿಬೇಕಾಗತ್ತೆ. ಈಗ ಇಲ್ಲಿ ಏನಾಗಿದೆ ಅಂತಂದ್ರೆ, ಇವತ್ತಿನ ಸಮಾಜದಲ್ಲಿ ಒಂದು ರೀತಿ ಮಾನಸಿಕ ಸಮತೋಲನ ಅನ್ನೋದಿಲ್ಲ, ಬ್ಯಾಲೆನ್ಸ್ಡ್ ಮೈಂಡ್ ಅನ್ನೋದಿಲ್ಲ. ಯಾವಾಗ್ಲೂ ಎಲ್ಲದಕ್ಕೂ ಆತಂಕ, ಒಂದು ಕೋಪ, ದ್ವೇಷ, ಈ ರೀತಿಯ ಒಂದು ಅಂಶಗಳೇ ಹೆಚ್ಚಾಗಿರುತ್ತೆ. ದೃಢವಾದ ವ್ಯಕ್ತಿತ್ವ, ಹೃದಯ ವಿಕಾಸನ, ಜೀವನದಲ್ಲಿ ನಂಬಿಕೆ, ಪ್ರಾಣಿಗಳ ಬಗ್ಗೆ ಕರುಣೆ, ಪ್ರಕೃತಿಯೊಂದಿಗೆ ಒಂದಾಗೋದು, ಅಂತಃಪ್ರಜ್ಞೆಯಿಂದ ಜೀವಿಸ್ಬೇಕು ಅಂತ ಅಂದ್ರೆ ದೈವಿಕ ಸ್ತ್ರೀ ತತ್ವದ ಜಾಗೃತಿ ಅವಶ್ಯಕ. ಸ್ತ್ರೀ ತತ್ವದ ಶಕ್ತಿಯಿಂದಲೇ ನಮ್ಮ ಸಮಾಜದ ಸತ್ಯದಿಂದ ಕೂಡಿರುವಂತ ದೃಢವಾದ ಬುನಾದಿ, ಅಂದ್ರೆ ಫೌಂಡೇಶನ್ ಹಾಕೋದಿಕ್ಕೆ ಸಾಧ್ಯ ಆಗುವಂಥದ್ದು. ಆದ್ರೆ ಈಗೇನಾಗೋಗಿದೆ, ಹಲವಾರು ರಾಜಕೀಯ, ಸಾಮಾಜಿಕ, ಧಾರ್ಮಿಕವಾದಂತ ಹೋರಾಟಗಳು ನಡೀತಾನೆ ಇದೆ. ಒಂದೊಂದು ಧರ್ಮದ ಮಧ್ಯೆ, ರಾಜಕೀಯ ಪಕ್ಷಗಳ ಮಧ್ಯೆ, ದೇಶಗಳ ಮಧ್ಯೆ, ಕೋಮುಗಳ ಮಧ್ಯೆ, ಎಲ್ಲದರ ಮಧ್ಯೆ ಒಂದು ಏನಾಗ್ತಿದೆ, ಸಂಘರ್ಷಣೆಗಳು ನಡೀತಾನೆ ಇದೆ. ಇದ್ರಲ್ಲಿ ನಾವು ನೊಂದ್ಕೋಬೇಕಾಗಿರೋದು ಏನೂ ಇಲ್ಲ. ನಾವು ಆಧ್ಯಾತ್ಮಿಕ ಸಾಧನೆಯಲ್ಲಿರೋರು ಏನಿದ್ರು ನಾವೇನಂತೀವಿ, ಅಕ್ಸೆಪ್ಟ್ ಅಂತ ಹೇಳ್ಕೊಟ್ಬಿಟ್ಟಿದ್ದಾರೆ ಪತ್ರಿಜಿಯವರು. ಎಲ್ಲವನ್ನ ಆಕ್ಸೆಪ್ಟ್ ಮಾಡ್ತಾ ಬರ್ತೀವಿ. ಅದ್ರ ಮೂಲ ಹಿಂದೆ ಏನಪ್ಪಾ, ಯಾಕೆ ಆಕ್ಸೆಪ್ಟೆನ್ಸ್ ಅಂತ ಹೇಳಿದ್ರು ಅಂತಂದ್ರೆ, ಏನೆಲ್ಲ ನಡೀತಾ ಇದೆ ಸೃಷ್ಟಿಯಲ್ಲಿ ಅದೆಲ್ಲವೂ ಸರಿಯಾಗಿಯೇ ಇದೆ. ಯಾವಾಗ ಏನ್ ನಡಿಬೇಕು ಅದೇ ನಡೀತಾ ಇರುತ್ತೆ. ಹಾಗೇನೆ ಇದ್ ನಡೆಯೋದಿಕ್ಕೆ ಕಾರಣ ಯಾವ ದೇವರು ಬರಲ್ಲ, ನಾವೇನೆ. ನಮ್ಮ ಮನೋಭಾವನೆಗಳೇ, ನಮ್ಮ ಚಿಂತನೆಗಳು, ನಮ್ಮ ವ್ಯವಹಾರಗಳು, ನಮ್ಮ ಧಾರ್ಮಿಕ ಆಚರಣೆಗಳು, ಏನೆಲ್ಲ ಇದೆ, ನಮ್ಮ ಆಲೋಚನೆಗಳು, ಇದೆಲ್ಲವೂ ಕೂಡ ಸೇರ್ಕೊಂಡು ಇವತ್ತಿನ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರೋಂಥದ್ದು. ಈ ಒಂದು ಸಂಘರ್ಷ ಆಗೋದ್ರಿಂದ ಏನಾಗುತ್ತೆ, ಮಂಥನ. ನೋಡಿ, ಸಮುದ್ರ ಮಂಥನ ಆದಾಗ ಏನಾಯ್ತು, ಅಮೃತ ಬಂತು ಅಲ್ವಾ? ಅದೇ ರೀತಿ ಈಗಲೂ ಅಷ್ಟೇ ಇವೆಲ್ಲ ಏನ್ ನಡೀತಾ ಇದೆ, ಹೋರಾಟಗಳು, ಒಂದು ಸಂಘರ್ಷಗಳು, ಕ್ರಾಂತಿಗಳು, ಏನೆಲ್ಲ ನಡೀತಾ ಇದೆಯಲ್ಲ, ಯುದ್ಧಗಳು ನಡೀತಾ ಇದೆ ದೇಶಗಳ ಮಧ್ಯೆ, ಇವೆಲ್ಲ ಒಂದ್ ರೀತಿ ಸಂಘರ್ಷಗಳೇ. ಸಂಘರ್ಷ ಅಂದ್ರೆ ಏನು, ಒಂದ್ ರೀತಿ ಮಂಥನ ಅಂದ್ರೆ ಕಡಿಯೋಂಥದ್ದು. ಕಡಿದಾಗ ಏನ್ ಬರುತ್ತೆ, ಬೆಣ್ಣೆ ಬರುತ್ತೆ. ಇಲ್ಲಿ ಮಂಥನ ಆದಾಗ ಅಮೃತ ಬರುತ್ತೆ. ಸಮುದ್ರ ಮಂಥನ ಆದಾಗ ಏನ್ ಬಂತು, ಅಮೃತ ಬಂತು. ಹಾಗೆ ಈಗ ಆಗ್ತಾ ಇರುವ ಈ ಮಂಥನದಿಂದ
ಉಂಟಾಗುವಂಥದ್ದು ಈ ದೈವಿಕ ಸ್ತ್ರೀ ತತ್ವದ ಜಾಗೃತಿ ಆಗುತ್ತೆ. ಇದು ಯಾಕೆ ಜಾಗೃತಿ ಆಗ್ತಿದೆ ಇವಾಗ ಅಂದ್ರೆ ಇದು ಯುಗ ಯುಗಗಳಿಂದ ಏನಾಗಿತ್ತು, ಈ ಸ್ತ್ರೀ ತತ್ವ ಅನ್ನೋದು ಒಂದ್ ರೀತಿ ಮರೆಯಾಗಿ ಬಿಟ್ಟಿತ್ತು. ನೋಡಿ, ಆ ನಮ್ಮಲ್ಲಿ ಏನಾಗಿದೆ, ನಮ್ಮ ಒಂದು ಪುರಾಣಗಳಲ್ಲಿ ಕಥೆಗಳಲ್ಲಿ ನಾವು ನೋಡುವಾಗ ಹಲವಾರು ಸತ್ಯಗಳನ್ನ ಮರೆಮಾಚ್ಬಿಟ್ಟಿದ್ದಾರೆ. ನಿಮ್ಗೆಲ್ಲ ಗೊತ್ತಿದೆ, ಸೀತಾಯಣ ಓದುವಾಗ ನಮ್ಗ ಅನುಭವಕ್ಕೆ ಬಂತು. ಸೀತಾಯಣ ಓದಿದಾಗ ನಮ್ಗ ಒಂದು ಕಣ್ಣು ತೆರೆದಂಗಾಯ್ತು. ಹೌದಾ, ಹೌದಲ್ವಾ, ಇದು ನಿಜ ಅಲ್ವಾ, ಇದು ನಂಬಬಹುದಲ್ವಾ, ರಾಮಾಯಣದಲ್ಲಿ ಹೇಳಿದ್ದೆಲ್ಲ ಎಷ್ಟು ಒಂದು ಮಕ್ಕಳ ಕಥೆ ಇದ್ದಂಗಿದೆಯಲ್ವಾ, ಅಲ್ಲಿ ಯಾವುದೇ ಒಂದು ಆಧ್ಯಾತ್ಮಿಕ ಸಂದೇಶನೇ ಸಿಕ್ಕೋದಿಲ್ಲ ನಮ್ಗೆ. ಒಬ್ಬ ಏನ್ ಹೇಳ್ಬೋದಂದ್ರೆ ಸಾಧಾರಣ ಮನುಷ್ಯನಿಗೆ ಹೇಳುವಂತ ಕತೆ ರೀತಿ ಇದೆ. ಹೀಗ್ ನಡಿಯಕ್ ಸಾಧ್ಯನಾ? ರಾಮ ಸೀತೆ ಎಲ್ಲ ಅವತಾರ ಪುರುಷರು ಅಂತ ಅಂದ ಮೇಲೆ ಅವ್ರಿಗೆ ಎಷ್ಟು ಶಕ್ತಿ ಇರುತ್ತೆ, ಆ ಶಕ್ತಿ ಇರೋರು ಸಾಮಾನ್ಯ ಮನುಷ್ಯರ ತರ ನಡ್ಕೊಳ್ತಾರ ಅನ್ನೋ ವಿವೇಚನೆನೇ ಇಲ್ದೆ ನಂಬ್ಕೊಂಡ್ ಬಂದ್ವಿ ಅದನ್ನ. ಈಗ ಸೀತಾಯಣ ಓದ್ದಾಗ ನಮ್ ಕಣ್ ತೆರೀತು, ಹೌದಲ್ವಾ, ಇದು ಸತ್ಯ ಅಂತ. ಅದೇ ರೀತಿ ಈ ಪುರುಷ ಪ್ರಧಾನ ಸಮಾಜ ಏನ್ ಮಾಡಿದೆ, ನಮ್ಮ ಎಲ್ಲಾ ಧರ್ಮ ಗ್ರಂಥಗಳನ್ನ, ಎಲ್ಲ ಒಂದ್ ರೀತಿ ಇರುವಂತ ಆಚರಣೆಗಳನ್ನ, ಎಲ್ಲವನ್ನು ಏನೆಲ್ಲ ಇತ್ತು ಯುಗ ಯುಗಗಳಿಂದ, ಸತ್ಯಯುಗ ಒಂದೇ ಯುಗ ಅಂತೆ ಸರಿಯಾಗಿದ್ದಿದ್ದು. ಆನಂತರ ಸತ್ಯಯುಗ ಆದ್ಮೇಲೆ ತ್ರೇತಾಯುಗ, ತ್ರೇತಾಯುಗದಿಂದ ಪ್ರಾರಂಭ ಆಯ್ತು. ನಮ್ಗಿದ್ ಅರ್ವಾಗತ್ತೆ, ಸೀತಾಯಣ ಓದುವಾಗ ಗೊತ್ತಾಗುತ್ತೆ, ಅಲ್ಲಿ ಸ್ವಲ್ಪ ಸ್ವಲ್ಪ ಇದು ಪಲ್ಲಟ ಆಗಕ್ಕೆ ಬರ್ತಾ ಇದೆ, ಸ್ತ್ರೀ ತತ್ವ ಪುರುಷ ತತ್ವ ಅಂತ ಅನ್ನೋದು. ಅದಕ್ಕೋಸ್ಕರ ಆಗ ರಾಮ ಸೀತೆ ಇಬ್ರು ಕೂಡ ಅದನ್ನ ಸರಿ ಮಾಡೋದಕ್ಕೋಸ್ಕರ ಹೋರಾಡ್ತಾರೆ ಅನ್ನೋದು ನಾವು ನೋಡ್ತೇವೆ. ಅಂದ್ರೆ ಆಗ ಪ್ರಾರಂಭ ಆಗಿದ್ದೇನಾಯ್ತು, ದ್ವಾಪರ ಯುಗದಲ್ಲಿ ಮತ್ತಷ್ಟು ಹೆಚ್ಚಾಯ್ತು, ಕಲಿಯುಗದಲ್ಲಿ ಕೇಳಲೇಬೇಡಿ, ತುಂಬಾ ಚೆನ್ನಾಗಿ ಬದಲಾವಣೆ ಆಗೇ ಹೋಗ್ಬಿಟ್ಟಿದೆ, ಮರ್ತೇ ಹೋಗಿದೆ. ಇಲ್ಲಿ ಸಮಾನತೆ ಮರ್ತ್ ಹೋಗ್ಬಿಟ್ಟಿದೆ. ನಾವ್ ಎಷ್ಟೆಲ್ಲಾ ಹೇಳ್ಬೋದು, ಪುರುಷರಿಗೆ ನಾವು ಸಮಾನರು 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 ಅಂತ ನಾವ್ ಹೇಳ್ಕೊಳ್ತಾ ಇರ್ಬೇಕು. ಇಲ್ಲಿ ಒಂದು ಏನ್ ಅರ್ಥ ಆಗ್ಬೇಕು ನಮ್ಗೆ ಅಂದ್ರೆ, ಸ್ತ್ರೀ ತತ್ವ ಪುರುಷ ತತ್ವ ಅಂದ್ರೆ ಸ್ತ್ರೀಯರು ಪುರುಷರು ಅಂತ ಅಲ್ಲ. ಮೊದಲು ಈ ಪಾಯಿಂಟ್ ಅನ್ನ ನೋಟ್ ಮಾಡ್ಕೋಬೇಕು. ಸ್ತ್ರೀಯರಲ್ಲಿ ಇರುವಂತಹ ಸ್ತ್ರೀ ತತ್ವ, ಪುರುಷರಲ್ಲಿಯೂ ಇರುವಂತ ಸ್ತ್ರೀ ತತ್ವ, ಎಲ್ಲರಲ್ಲೂ ಇದೆ ಈ ತತ್ವ ಅನ್ನೋದು. ಸ್ತ್ರೀ ತತ್ವ ಅಂದ್ರೆ ಅದಕ್ಕೆ ಕೆಲವು ಗುಣಗಳನ್ನ ಹೇಳ್ತಾರೆ. ಈಗಾಗ್ಲೇ ಹೇಳದ್ನಲ್ಲ, ಸ್ನೇಹ, ಪ್ರೀತಿ, ಮಮತೆ, ಕರುಣೆ, ದಯೆ, ಅನುಕಂಪ, ಸಹಾಯ ಮಾಡುವಂತದ್ದು, ಕ್ಷಮೆ. ನೋಡಿ, ಅದಕ್ಕೆ ಕ್ಷಮೆಯಾ ಧರಿತ್ರಿ ಅಂತ ಹೇಳ್ತಾರೆ, ಭೂಮಿಗಿರುವಷ್ಟು ಕ್ಷಮೆ, ಸಹನೆ. ಹಾಗೆ ಪ್ರತಿಯೊಂದು ಕೂಡ ಈ ರೀತಿ ಇರುವಂತಹ ಗುಣಗಳನ್ನ ಸ್ತ್ರೀ ತತ್ವ ಅಂತ ಕರೀತಾರೆ. ಇದು ಸ್ತ್ರೀಯರಲ್ಲಿ ಹೆಚ್ಚಾಗಿತ್ತು ಸಹಜವಾಗಿ. ಪುರುಷರು ಏನ್ ಮಾಡಿದ್ರು, ಈ ನಾವು ವೇದಗಳ ಕಾಲದ್ದು ಒಂದು ಚಿತ್ರಣ ನೋಡಿದ್ರೆ ನಮಗ್ ಗೊತ್ತಾಗುತ್ತೆ. ಗಾರ್ಗಿ, ಮೈತ್ರೇಯಿ ಇವರೆಲ್ಲ ವೇದ ಸಭೆಗಳಲ್ಲಿ ಪುರುಷರಿಗೆ ಸಮಾನವಾಗಿ ತಮ್ಮ ವಾದವನ್ನ ಮಂಡಿಸ್ತಾ ಇದ್ರು, ಅವರಿಗೆ ಗೌರವ ಇತ್ತು ಸಮಾನವಾಗಿ. ಮಂತ್ರ ಅಂದ್ರೆ ನಮಗ್ ಬರುವಂತದ್ದು ಮೂಲ ಮಂತ್ರ, ಆದಿ ಮಂತ್ರ ಅಂದ್ರೆ ಗಾಯತ್ರಿ ಮಂತ್ರ ಅಂತಾನೆ ಹೇಳ್ತಾರೆ ಅಲ್ವಾ. ಇನ್ ಯಾವುದೇ ಒಂದು ಬೇರೆ ಪುರುಷ ದೈವದ ಜೊತೆ ಸೇರಿಸಿ ಹೇಳೋದಿಲ್ಲ. ಅಷ್ಟು ಸಮಾನವಾದ ಒಂದು ಚಿತ್ರಣ ಇತ್ತು ಅವಾಗ, ಸ್ಥಾನಮಾನ ಇತ್ತು. ಬದ್ಲಾಗ್ತಾ ಬಂದಿದ್ ಯಾಕೆ ಅಂತಂದ್ರೆ, ಪುರುಷರಲ್ಲಿ ಉಂಟಾದಂತ ದುರಾಸೆ, ದುರಹಂಕಾರ, ತಾನು ಗೆಲ್ಲಬೇಕು, ಎಲ್ಲವನ್ನೂ ತಾನೇ ತನ್ನಲ್ಲಿ ಇರಿಸ್ಕೊಳ್ಬೇಕು, ಅಧಿಕಾರ ಇರಬಹುದು, ಸ್ಥಾನಮಾನ ಇರಬಹುದು, ಎಲ್ಲವನ್ನು ಅನ್ನುವ ಒಂದು ಸಂಕುಚಿತ ಮನೋಭಾವನೆ ಯಾವಾಗ ಪ್ರಾರಂಭ ಆಯ್ತು, ಆಗ ಸ್ತ್ರೀ ತತ್ವವನ್ನ ಅಂದ್ರೆ ಹೆಣ್ಣನ್ನ, ಹೆಂಗಸನ್ನ, ಸ್ತ್ರೀಯರನ್ನ ಮೂಲೆ ಗುಂಪು ಮಾಡಬೇಕು ಅನ್ನೋ ಒಂದು ಭಾವನೆ ಬಂದಾಗ ಏನ್ ಮಾಡಿದ್ರು, ಅವಳಲ್ಲಿ ಒಂದ್ ರೀತಿ ಭಯವನ್ನ ಉಂಟು ಮಾಡೋದು, ಎಲ್ಲ ಅಧಿಕಾರವನ್ನು ತಾವೇ ಇಟ್ಟುಕೊಳ್ಳುವಂತ ಒಂದು ಪ್ರಯತ್ನ ಮಾಡೋದು, ಈ ತರ ಎಲ್ಲ ಮಾಡ್ತಾ ಬಂದ್ರು. ಏನ್ ಮಾಡ್ಬೇಕು, ಸ್ತ್ರೀಯನ್ನ ನಾವು ತುಳಿಬೇಕಾದ್ರೆ ಅಂತಂದ್ರೆ ಅವಳಲ್ಲಿರುವ ಮಾತೃತ್ವದ ಮೇಲೆ ಹೊಡಿಬೇಕು ಅಂತ ಬಂತಂತ. ಅದಕ್ಕೆ ಏನ್ ಮಾಡ್ತಾ ಇದ್ರು, ತಾಯಿ ಮಕ್ಕಳನ್ನ ದೂರ ಮಾಡ್ಬಿಡ್ತಾ ಇದ್ರು. ತಾಯಿ ಮಕ್ಕಳನ್ನ ದೂರ ಮಾಡಿದಾಗ ಏನ್ ಮಾಡ್ತಾರೆ, ಆ ತಾಯಿ ಮಗುವಿಗೋಸ್ಕರ ಗಂಡ ಆಗ್ಲಿ ಯಾರಾಗ್ಲಿ ಮನೆಯವ್ರು ಏನ್ ಹೇಳಿದ್ರು ಎಲ್ಲವನ್ನು ಕೇಳ್ತಾಳಲ್ವಾ. ಆ ಸ್ಥಿತಿಗೆ ತಂದು ಅವಳನ್ನ ದೀನಳ ಆಗೋ ರೀತಿ ಮಾಡಿ ಅವಳನ್ನ ಏನಾದ್ರು ಏನಾಯ್ತು ಇವಾಗ, ಅವ್ರಿಗೆ ತುಂಬಾ ಸಂತೋಷ ಆಗಿ ಅವರೆಲ್ಲ ಅವ್ರು ಅಂದ್ಕೊಂಡಿರ್ತಾರೆ, ನಾವ್ ಹೀಗ್ ಮಾಡಿದ್ರಿಂದ ನಾವ್ ಸಕ್ಸಸ್ ಆದ್ವಿ, ನಾವ್ ಗೆದ್ವಿ ಅಂತ. ಆದ್ರೆ ಏನ್ ನಡೀತಾ ಇತ್ತು ಒಳಗಡೆ ಅನ್ನೋದು ಅವ್ರಿಗೆ ಗೊತ್ತೇ ಇಲ್ಲ.
ಈಗ ಸ್ತ್ರೀಯರಲ್ಲಿ ಇದ್ದಂತಹ ಆ ಒಂದು ಸ್ತ್ರೀ ತತ್ವವನ್ನ ಗಾಯಗೊಳಿಸಿದ್ರು ಇವ್ರು, ಅಲ್ವಾ? ಈ ಅರ್ಥ ಮಾಡ್ಕೊಳ್ತಾ ಹೋಗೋಣ ಇದನ್ನ. ಸ್ತ್ರೀ ತತ್ವ ಗಾಯಗೊಂಡಾಗ ಏನಾಯ್ತು, ಅವರ ಸ್ತ್ರೀಯರಲ್ಲಿ ಇದ್ದಂತ ಪುರುಷ ತತ್ವಕ್ಕೂ ಗಾಯ ಆಯ್ತು. ಅವ್ರೇನ್ ಮಾಡಿದ್ರು, ಸಹಜವಾಗಿ ಪುರುಷರನ್ನ ದ್ವೇಷಿಸ್ತಾ ಬಂದ್ರು, ಭಯ ಪಡ್ತಾ ಬಂದ್ರು. ಪುರುಷರು ಅಂದ್ರೆ ಭಯ, ದ್ವೇಷ, ಕೋಪ, ಅಸಹನೆ. ಹಾಗೇನಾಯ್ತು, ಅವರಲ್ಲಿದ್ದಂತ ಪುರುಷ ತತ್ವಕ್ಕೆ ಗಾಯ ಆಯ್ತು. ಸ್ತ್ರೀಯರಲ್ಲಿ ಪುರುಷರು ಸ್ತ್ರೀ ತತ್ವಕ್ಕೆ ಅವಮಾನ ಮಾಡಿದ್ರಿಂದ ಅವರಲ್ಲಿ ಸ್ತ್ರೀ ತತ್ವ ಇತ್ತಲ್ಲ, ಅದೂ ಗಾಯಗೊಳ್ತು. ವೂಂಡೆಡ್ ಮೈಂಡ್ ಅಂತ ಹೇಳ್ತೀವಿ ಅಲ್ವಾ? ಅವರಲ್ಲೂ ಇತ್ತು ಸ್ತ್ರೀ ತತ್ವ, ಅದನ್ನ ಅವರೇ ಗಾಯ ಮಾಡ್ಕೊಂಡ್ರು, ಅವ್ರಿಗದ ಅರಿವೇ ಇಲ್ಲ. ಇಲ್ಲಿ ಏನಾಯ್ತು, ಸ್ತ್ರೀಯರಲ್ಲಿ ಇದ್ದಂತ ಪುರುಷ ತತ್ವಕ್ಕೆ ಗಾಯ ಆಯ್ತು, ಸ್ತ್ರೀ ತತ್ವಕ್ಕೂ ಗಾಯ ಆಯ್ತು, ಪುರುಷರಲ್ಲಿದ್ದಂತ ಸ್ತ್ರೀ ತತ್ವಕ್ಕೂ ಗಾಯ ಆಯ್ತು. ಈಗ ಗಾಯಗೊಂಡ ಮನಸ್ಸುಗಳು ಏನಾಯ್ತು, ಹಾಗೆಯೇ ಬೆಳೆದು 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 ರೋಗಗಳು ಪ್ರಾರಂಭ ಆಯ್ತು. ಮನಸ್ಸಿಗೆ ಗಾಯ ಆದ್ರೆ ರೋಗ ತಾನೇ ಬರುತ್ತೆ ದೇಹಕ್ಕೆ. ಸೈಕೋಸೊಮ್ಯಾಟಿಕ್ ಡಿಸೀಸಸ್ ಅಂತ ಹೇಳಿದೀವಿ ನಾವು, ಅಲ್ವಾ? ಎಲ್ಲಾ ಮನಸ್ಸಿನ ಇದು ಅಸ್ತವ್ಯಸ್ತ ಆದ್ರೆ ಮನಸ್ಸು ಅದು ದೇಹದ ಮೇಲೆ ತನ್ನ ಪರಿಣಾಮವನ್ನ ಬೀರುತ್ತೆ, ರೋಗದ ಮೂಲಕ ತೋರಿಸುತ್ತಲ್ಲ. ಹಾಗೆ ರೋಗಗಳು ಪ್ರಾರಂಭ ಆಯ್ತು. ಅಷ್ಟೇ ಅಲ್ಲ, ಕಷ್ಟ ಕಾರ್ಪಣ್ಯಗಳು, ದುಃಖಗಳು, ಪರಿಸ್ಥಿತಿಯ ಒಂದು ರೀತಿ ಅಧೋಗತಿಗೆ ಇಳಿತಾ ಬಂತು ಸಮಾಜ. ಒಂದೊಂದೇ 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 ಮೆಟ್ಟಲು ಇಳಿತಾ 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 ಬಂತು. ಸೃಷ್ಟಿಯಲ್ಲಿ ಇರುವಂತಹ ಒಂದು ಸ್ಥಿತಿ ಯಾವ್ದಪ್ಪ ಅಂದ್ರೆ ಸಮಾನತೆ. ಸಮಾನವಾಗಿರ್ಬೇಕೆಲ್ಲನು. ಎಲ್ಲವೂ ಸಮಾನವಾಗಿದ್ದಾಗ ಎಲ್ಲ ಚೆನ್ನಾಗಿರುತ್ತೆ. ನಾನ್ ಮೇಲು, ನಾನ್ ಕೀಳು, ಇವ್ರ ಕೀಳು, ನಾನ್ ಮೇಲು, ನಾನ್ ಕೀಳು, ಅವ್ರ ಮೇಲು ಅನ್ನೋ ಯಾವಾಗ ಭಿನ್ನತೆ ಬಂತು, ದ್ವಂದ್ವ ಅಂತ ಕರಿತೀವಿ. ದ್ವಂದ್ವತೆ ಅಂತ ಬಂದ್ರೆ ಆಗ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಏಕತೆಯಲ್ಲಿದ್ದಾಗ ಯಾವುದೇ ಒಂದು ಸಮಸ್ಯೆ ಇರೋದಿಲ್ಲ. ಏಕತೆಯಲ್ಲಿದ್ದಾಗ ಏನಿರುತ್ತೆ, ಎಲ್ಲವೂ ಚೆನ್ನಾಗಿರುತ್ತೆ. ನೋಡಿ, ನಾವು ಈಗ ಅದನ್ನೇ ನಾವು ಅಧ್ಯಯನ ಮಾಡ್ತಾ ಇರೋದು. ಏಕತೆಯಲ್ಲಿರ್ಬೇಕು, ಏಕತೆಯಲ್ಲಿರ್ಬೇಕು ಅಂತಾನೆ ನಾವು ಧ್ಯಾನ ಮಾಡೋದು. ಒಂದೇ ಒಂದೇ, ಆ ದ್ವಂದ್ವ ಅನ್ನೋದು ಬೇಡ, ಭಿನ್ನತೆ ಅನ್ನೋದು ಬೇಡ ಅನ್ನೋದು ಮಾಡ್ತಾ ಇದೀವಿ. ಹೀಗೆ ನಾವು ಎಲ್ಲ ಅನುಭವಿಸ್ತಾ ಇರುವಂತ ಎಲ್ಲಾ ಸಮಸ್ಯೆಗಳಿಗೂ ಮೂಲ ಕಾರಣ ಏನು ಅಂತಂದ್ರೆ, ಹೃದಯಕ್ಕೂ ಮತ್ತು ಮನಸ್ಸಿಗೂ ಅನುಸಂಧಾನ ಇಲ್ಲದೆ ಇರುವಂತದ್ದು. ಸಹಜ ಅದು. ಹೃದಯಕ್ಕೆ ಗಾಯ ಆಗಿದೆ, ಮನಸ್ಸಿನಲ್ಲಿ ನೋವಿದೆ, ದೇಹಕ್ಕೆ, ಮನಸ್ಸಿಗೆ, ಹೃದಯಕ್ಕೆ ಅನುಸಂಧಾನ ಇಲ್ಲ. ಹಾಗೆ ಏನಾಯ್ತು, ನಮ್ಮ ಬಗ್ಗೆ ಸ್ವಯಂ ಪ್ರೀತಿ ಅನ್ನೋದು ನಾಶ ಆಗ್ತಾ ಬಂತು. ಸೆಲ್ಫ್ ಲವ್ ಹೊಟ್ಟೋಯ್ತು. ಬೇಜಾರಾಗಿ ಹೋಗುತ್ತಲ್ಲ, ಅಯ್ಯೋ ಹೀಗೆಲ್ಲ ಆಗೋಯ್ತು ಅಂತ ಹೇಳಿ ಸೆಲ್ಫ್ ಲವ್ ಅನ್ನೋದು ಹೊಟ್ಟೋಯ್ತು. ಪುರುಷರ ಬಗ್ಗೆ ಒಂದು ರೀತಿ ಅಸಮಾಧಾನ, ತನ್ನ ಬಗ್ಗೆ ತನಗೆ ಪ್ರೀತಿ ಇಲ್ಲ, ಎರಡೂ ಕೂಡ ತಪ್ಪೆ. ಹೀಗಾಗಿ ಸ್ತ್ರೀ ತತ್ವ, ಪುರುಷ ತತ್ವ ಅನ್ನೋದು ಎರಡೂ ಕೂಡ ಸೃಷ್ಟಿಯಲ್ಲಿ ಗಾಯಗೊಂಡು. ಈಗ ನೋಡಿ, ಮೂಲ ನಮ್ಮ ಸೃಷ್ಟಿ ಇರೋದೆಲ್ಲ ಹೇಗೆ ಅಂದ್ರೆ ಸ್ತ್ರೀತತ್ವದಿಂದಲೇ ಸೃಷ್ಟಿಯಾಗಿರುವಂತದ್ದು. ಅದಕ್ಕೆ ನಾವು ಆದಿಶಕ್ತಿ ಅಂತ ಹೇಳ್ತೀವಿ ಸ್ವರೂಪಿಣಿಯನ್ನ, ಅಲ್ವಾ? ಆದಿಶಕ್ತಿ ಸ್ವರೂಪಿಣಿ, ಅಲ್ಲಿಂದನೇ ಸೃಷ್ಟಿ ಎಲ್ಲ ಬರುವಂತದ್ದು. ಅದಕ್ಕೆ ನೋಡಿ, ಯಾರಾದ್ರೂ ಆರಾಧನೆ ಮಾಡುವಂತವ್ರು, ಆರಾಧಕರು ಇರ್ತಾರೆ, ಅವ್ರು ಬೋರ್ಡ್ ಹಾಕೊಂಡಿರ್ತಾರೆ, ಕಾಳಿಕಾ ದೇವಿ ಆರಾಧಕರು, ದುರ್ಗಾದೇವಿ ಆರಾಧಕರು, ಲಲಿತೋಪಾಸಕರು ಅಂತ ಹಾಕೊಂಡಿರ್ತಾರೆ ಹೊರತು ಅಲ್ಲೆಲ್ಲೋ ಶಂಕರನ ಆರಾಧಕರು, ರಾಮನ ಉಪಾಸಕರು ಅಂತ ಎಲ್ಲೂ ಇರಲ್ಲ. ಹೌದಾ? ಯಾಕೆ? ಅದೇ ಮೂಲ ನಮ್ಮಿರೋದೇ ಅಲ್ಲಿ, ಅದರಿಂದಲೇ ಬಂದಿರುವಂತದ್ದು ಸೃಷ್ಟಿ. ಅದಕ್ಕೆ ಆ ದೇವಿಯನ್ನೇ ಆರಾಧನೆ ಮಾಡೋದು, ಅಲ್ಲಿಂದಲೇ ಸೃಷ್ಟಿ ಎಲ್ಲ ಆಗಿರುವಂತದ್ದು. ಹಾಗೆ ನೋಡಿ, ಹೆಸರಿಡ್ಬೇಕಾದ್ರೂ ಅಷ್ಟೇ, ಗೌರಿ ಶಂಕರ, ರಾಧಾಕೃಷ್ಣ, ಈ ತರಾನೇ ಇಡ್ತಾರೆ, ಅಲ್ವಾ? ಸೀತಾರಾಮ, ಹೀಗೆ ಹೆಸರಿಡ್ತಾರೆ. ಯಾವುದೇ ಪುರುಷನ ಹೆಸರನ್ನ, ಸ್ತ್ರೀ ಹೆಸರನ್ನ ಮುಂದೆ ಇಡೋದಿಲ್ಲ. ಹಾಗೆ ಈ ಸೃಷ್ಟಿಯಲ್ಲಿ ಇರುವಂತಹ ದೈವಿಕ ಶಕ್ತಿ, ಸ್ತ್ರೀ ತತ್ವಗಳು ಎಲ್ಲೆಲ್ಲಿದೆ ಅಂತಂದ್ರೆ, ಯಾವ್ಯಾವ್ದು ಗುಂಡಾಗಿದೆಯೋ ಅದೆಲ್ಲವೂ ಸ್ತ್ರೀ ತತ್ವವನ್ನ ಸೂಚಿಸುತ್ತಂತೆ. ಚಂದ್ರ, ಸೂರ್ಯ, ಕಲ್ಲುಗಳು, ಗುಂಡಾಗಿರೋ ಕಲ್ಲುಗಳು, ಮರಗಳು, ಹೂಗಳು, ನೀವು ಗಮನಿಸಿ ನೋಡ್ಬೋದು. ಭೂಮಿ, ಗ್ರಹಗಳು ಎಲ್ಲವೂ ಕೂಡ, ಪಕ್ಷಿಗಳು ತಮ್ಮ ಗೂಡು ಕಟ್ಕೊಳ್ಳುತ್ತೆ, ಗುಂಡಾಗಿರುತ್ತೆ.
ಹಾಗೆ ಪ್ರಾಣಿಗಳು ಕೆಲವೊಂದು ಬಿಲ ತೊಡುತ್ತೆ, ಅದು ಗುಂಡಾಗಿರುತ್ತೆ. ಮತ್ತೆ ನಮ್ಮ ಶರೀರದಲ್ಲಿ ಇರುವಂತ ಅಂಗಾಂಗಗಳು ಯಾವ್ಯಾವ್ದು ಗುಂಡಾಗಿದೆ ಅದೆಲ್ಲಾನು ಸ್ತ್ರೀ ತತ್ವವನ್ನ ಪ್ರತಿಬಿಂಬಿಸಿದ್ರೆ, ಪುರುಷ ತತ್ವ ಯಾವ್ದಪ್ಪ ಅಂದ್ರೆ ಚೌಕಾಕಾರವಾಗಿರುತ್ತೆ. ಆ ಹಾಗಾದ್ರೆ ಸ್ತ್ರೀತತ್ವ ಅನ್ನೋದು ಉನ್ನತ, ಪುರುಷ ತತ್ವ ಅನ್ನೋದು ನಿಕೃಷ್ಟ ಅಂತ ನಿರ್ಣಯಕ್ಕೆ ಬರಬೇಡಿ ಅಂತ ಹೇಳ್ತಾರೆ ಇಲ್ಲಿ. ಈಗ ದೈವಿಕ ಸ್ತ್ರೀತತ್ವ ಅಂತ ಹೇಳ್ತೀವಲ್ಲ, ತನ್ನನ್ನ ಅರಿಬೇಕು ಅಂದ್ರೆ ಹೇಗೆ? ತಾನು ಹೇಗಿದ್ದೀನಿ ಅಂತ ತನ್ನನ್ನು ತಿಳ್ಕೊಬೇಕಾದ್ರೆ ದೇವಿ ಏನ್ ಮಾಡ್ತಾಳಂತೆ, ತಾನು ಸೃಷ್ಟಿ ಮಾಡ್ತಾ ಹೋಗ್ತಾಳೆ. ಆ ಸೃಷ್ಟಿ ಮಾಡುವ ರೂಪ ಯಾವ್ದಿರುತ್ತೆ? ಪುರುಷ ರೂಪದಲ್ಲಿ ವ್ಯಕ್ತ ಆಗುತ್ತೆ. ಯಾಕೆ ಅಂದ್ರೆ ತಾನು ಏನು ಅಲ್ಲವೋ ಅದನ್ನ ಸೃಷ್ಟಿ ಮಾಡ್ತಾಳಾಕೆ. ಆ ಏನ್ ಅಲ್ಲವೋ ಅದನ್ನ ಸೃಷ್ಟಿ ಮಾಡಿ ಅದನ್ನ ನೋಡ್ಕೊಳ್ತಾಳಂತೆ. ನೋಡ್ಕೊಂಡು ಓ ಇದು ನಾನಲ್ಲ ಅಂತ ಮತ್ತೆ ಸೃಷ್ಟಿ ನಡೆಯುತ್ತೆ. ಈ ಹೇಗ್ ಹೇಳ್ತಾರೆ ಅಂದ್ರೆ ಒಂದು ಈ ಅವೇರ್ನೆಸ್, ಅರಿವು ಅನ್ನೋದು ಏನಿದೆ, ಆ ಶೂನ್ಯ ಮಹಾಪುರುಷನ ಆ ಶೂನ್ಯ ಅನ್ನೋದು ತನ್ನನ್ನ ತಾನು ಅರಿಯೋದಕ್ಕೆ ತನ್ನ ಕಡೆ ಹೀಗೆ ನೋಡ್ಕೋಬೇಕು. ತನ್ನನ್ನ ನೋಡ್ಕೋಬೇಕಾದ್ರೆ ಏನ್ ಮಾಡುತ್ತೆ, ತಾನು ಏನ್ ಅಲ್ವೋ ಅದನ್ನ ಸೃಷ್ಟಿ ಮಾಡಿ ಅದ್ ನೋಡ್ಕೊಳ್ಳುತ್ತಂತೆ. ಇದು ನಾನಲ್ಲ. ಸೊ ಮತ್ತೆ ಸೃಷ್ಟಿ. ಹಾಗಾಗಿ ಸೃಷ್ಟಿ ಅನ್ನೋದು ನಿರಂತರವಾಗಿ ನಡೀತಾ ಇರುತ್ತೆ. ಅದರಿಂದ ನಾವೇನ್ ತಿಳ್ಕೊಬೇಕು, ನಾವೆಲ್ಲ ಸೋಲ್ ಪ್ಲಾನ್ ನಮ್ದು ಅಂತ ಅಂದ್ಕೊಂಡ್ ಬರ್ತೀವಲ್ಲ, ಅದ್ ಯಾವ್ದು ನಾವಲ್ಲ. ಅದಕ್ಕೋಸ್ಕರನೇ ನಾವು ಬಹಳಷ್ಟು ಜನ್ಮಗಳನ್ನ ಎತ್ತುತ್ತಾ ಇರೋದು. ಯಾಕಂದ್ರೆ ಪ್ರತಿ ಜನ್ಮದಲ್ಲೂ ನಾವೇನ್ ತಿಳ್ಕೊಳಕ್ ಹೋಗ್ತೀವಿ, ಒಂದ್ ಜನ್ಮ ಎತ್ತಿ ಒಂದ್ ಪಾಠ ಕಲಿತಾ ಇದು ನಾನಲ್ಲ ಮತ್ತೆ ಜನ್ಮ. ಹಾಗಾಗಿ ಬಹು ಜನ್ಮಗಳು ನಮ್ಗೆ ನಡೀತಾ ಇರೋದು ಅಂತ ಹೇಳ್ತಾರೆ ಇಲ್ಲಿ. ನಮ್ಗೆ ಸ್ತ್ರೀ ತತ್ವ ಪುರುಷ ತತ್ವ ಎರಡಕ್ಕೂ ಒಂದು ಚೆನ್ನಾಗಿ ಬ್ಯಾಲೆನ್ಸ್ ಆಗಿ ಇದ್ರು ಯಾರು ನಮ್ಗೆಲ್ಲ ಗೊತ್ತಿರೋರು ಅಂತಂದ್ರೆ, ನಿಮ್ಗೂ ಎಲ್ಲ ಗೊತ್ತಿದ್ದಾರೆ, ನಮ್ಮ ಪತ್ರಿಜಿಯವರು. ನೋಡಿ, ಅವರು ಯಾರದೇ ಮನೆಗಳಿಗೆ ಹೋದ್ರು ಸೀದಾ ಅಡ್ಗೆ ಮನೆಗೆ ಹೋಗ್ಬಿಡ್ತಾ ಇದ್ರಂತೆ. ಒಂದು ತಾಯಿ ಅಡ್ಗೆ ಮಾಡೋ ರೀತಿ ಚೆನ್ನಾಗಿ ಅಡ್ಗೆ ಮಾಡಿ ಬಂದವರಿಗೆಲ್ಲ ಬಡಿಸ್ತಾ ಇದ್ರು. ಕೊನೆಯಲ್ಲಿ ಊಟ ಮಾಡ್ತಾ ಇದ್ರಂತೆ ಅವರು. ಹಾಗೆ ಅದು ಸ್ತ್ರೀ ತತ್ವ, ಮಮತೆ, ಮಾತೃ ಹೃದಯ ಅಂತ ಅನ್ನೋದು. ಹಾಗೆ ಪುರುಷ ತತ್ವನು ಅವರಲ್ಲಿ ಜಾಗೃತವಾಗಿ ಚೆನ್ನಾಗೇ ಇತ್ತು. ಸೆಷನ್ಸ್ ಅನ್ನ ಮಾಡೋದು, ಒಂದು ಆಡಳಿತ ನಡೆಸುವಂತದ್ದು ಇರ್ಬೋದು, ಒಂದ್ ನಿರ್ಧಾರಗಳನ್ನ ತಗೊಳ್ಳುವಂಥದ್ದು, ಒಂದ್ ಸಾಧನೆ ಮಾಡುವಂಥದ್ದು, ಅದೆಲ್ಲ ಪುರುಷ ತತ್ವ. ಆ ರೀತಿ ಎರಡೂ ತತ್ವಗಳು ಅವರಲ್ಲಿ ಕರೆಕ್ಟ್ ಆಗಿ ಬ್ಯಾಲೆನ್ಸ್ ಆಗಿತ್ತು. ಹಾಗೆ ನಮ್ಮ ಗುರಿನು ಏನಾಗ್ಬೇಕು, ಎರಡು ಬ್ಯಾಲೆನ್ಸ್ ಮಾಡೋದೇ ನಮ್ಮ ಗುರಿ ಆಗ್ಬೇಕು. ಅದಕ್ಕೆ ಏನ್ ಮಾಡೋಣ ಅಂದ್ರೆ, ಒಂದ್ ಚಿಕ್ಕ ಹೋಮ್ವರ್ಕ್ ಮಾಡಿ. ಏನ್ ಮಾಡ್ಬೇಕು ಅಂದ್ರೆ, ನಿಮ್ಮಲ್ಲಿ ಏನೇನು ಗುಣಗಳಿದೆ ಎಲ್ಲ ಬರ್ಕೊಂಡ್ಬಿಟ್ಟು, ಉದಾಹರಣೆಗೆ ಕೋಪ, ದ್ವೇಷ, ಮಮತೆ, ಸಹನೆ, ಪ್ರೀತಿ, ಕರುಣೆ ಎಲ್ಲ ಇರುತ್ತಲ್ವಾ, ಮತ್ಸರ, ಹಾಗೆ ರಕ್ಷಣೆ ಮಾಡುವಂಥದ್ದು, ಒಂದು ಆಡಳಿತ ನಡೆಸುವಂತ ಗುಣ ಇರಬಹುದು, ಅದೆಲ್ಲಾನು ಇರುತ್ತೆ. ಅದೆಲ್ಲಾನು ಬರ್ಕೊಂಡು ಅಲ್ಲಿ ಡಿವೈಡ್ ಮಾಡ್ತಾ ಹೋಗೋಣ ಯಾವ್ಯಾವ್ದು ಅನ್ನೋದು. ಅವಾಗ ಏನಾಗುತ್ತೆ, ನಮಗ್ ಗೊತ್ತಾಗುತ್ತೆ ನಮ್ಮಲ್ಲಿ ಪುರುಷ ತತ್ವ ಹೆಚ್ಚಿದೆಯೋ ಸ್ತ್ರೀ ತತ್ವ ಹೆಚ್ಚಿದೆಯೋ, ಯಾವ್ದು ಹೆಚ್ಚಾಗಿದೆ ಅದನ್ನ ಕಡಿಮೆ ಮಾಡ್ಬೇಕು, ಕಡಿಮೆ ಇರೋದನ್ನ ಜಾಸ್ತಿ ಮಾಡ್ಬೇಕು. ಆಗ ಎರಡೂ ಬ್ಯಾಲೆನ್ಸ್ ಆಗತ್ತೆ ಅಂತ. ನಮ್ಮ ದೇಹ ಮಾಡಿರೋದು ಕೂಡ ಎರಡೂ ತತ್ವಗಳ ಒಂದು ಕಂಬೈಂಡ್ ಆಗಿ ಮಾಡಿರೋಂಥದ್ದು ಅಂತ ಹೇಳ್ತಾರೆ. ಈಗ ನಮ್ಮಲ್ಲಿ ನಮ್ಗೆ ಗೊತ್ತಿರೋ ಹಾಗೆ 7 ಶರೀರಗಳಿದೆ, 7 ಕೋಶಗಳು ಅಂತೀವಲ್ಲ, ಅನ್ನಮಯ ಕೋಶ, ಪ್ರಾಣಮಯ, ಜ್ಞಾನಮಯ, ವಿಜ್ಞಾನಮಯ, ಮನೋನ್ಮಯ, ಆನಂದಮಯ, ವಿಶ್ವಮಯ, ನಿರ್ವಾಣಮಯ ಕೋಶ ಅಂತ 7 ಕೋಶಗಳನ್ನ ಹೇಳ್ತೀವಿ. ಮೊದಲನೇದು ಅನ್ನಮಯ ಕೋಶ ಬಂದು ಪುರುಷ ತತ್ವ ಆದ್ರೆ, ಪ್ರಾಣಮಯ ಕೋಶ ಬಂದು ಸ್ತ್ರೀ ತತ್ವ. ಮನೋಮಯ ಕೋಶ ಪುರುಷ ತತ್ವ, ವಿಜ್ಞಾನಮಯ ಕೋಶ ಸ್ತ್ರೀ ತತ್ವ. ಹಾಗೆ ಒಂದು ಪುರುಷ ಒಂದು ಸ್ತ್ರೀ, ಒಂದು ಪುರುಷ ಒಂದು ಸ್ತ್ರೀ ಅಂತ ಒಂದ್ರ ಪಕ್ಕ ಒಂದು ಹೀಗೆ ಬೈಂಡ್ ಆಗಿ ನಮ್ಮ ಈ ಒಂದು ಶರೀರಗಳು ಜೋಡಣೆ ಆಗಿರುವಂತಹ ಒಂದು ಅಂಶ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಈ ಒಂದು ನೋಡಿ, ನಿಮ್ಗೆ ಹೇಳಲೇ ಇಲ್ಲ, ಈ ಪುಸ್ತಕ ನೋಡಿ, ಅತ್ಯಂತ ಅದ್ಭುತವಾದಂತ ಪುಸ್ತಕ. ನೋಡಿರ್ಬಹುದು, ನೀವು ಕೇಳಿರ್ಬಹುದು, ದೈವಿಕ ಸ್ತ್ರೀ ಶಕ್ತಿ ಸ್ತ್ರೀ ತತ್ವದ ಜಾಗೃತಿ ಅಂತ. ದೇವಿ ಚಕ್ಕ ಅನ್ನೋರು ತೆಲುಗಿನ ಮಾಸ್ಟರ್ ಅವರು, ಗ್ರೇಟ್ ಮಾಸ್ಟರ್ ಅವರು, ಪತ್ರಿಜಿ ಅವರ ಕಾಲದಿಂದ ಇರೋಂಥವ್ರು. ಅವರು ರಚನೆ ಮಾಡಿದ್ದಾರೆ ಇದನ್ನ. 1000 ಸೀಡ್ಸ್ ಆಫ್ ಜಾಯ್ ಅಂತ ನೀವು ಪುಸ್ತಕ ಕೇಳಿರಬಹುದು. ಅದರ ಒಂದು ಕೆಲವು ಅಂಶಗಳನ್ನ ತೆಗೆದುಕೊಂಡು ಇವರಿಗೆ ಸೀತಾದೇವಿ ಚಾನಲಿಂಗ್ ಮೂಲಕ ಬರ್ತಾಳೆ ದೇವಿ ಚಕ್ಕ ಮೇಡಮ್ಗೆ. ಅದರ ಮೂಲಕ ಬಂದ ಕೆಲವು ಸಂದೇಶಗಳನ್ನು ಜೋಡಿಸಿ ಪುಸ್ತಕನ ಬರೆದಿದ್ದಾರೆ. ಇದು ಕನ್ನಡದಲ್ಲಿ ನಾಗಜ್ಯೋತಿ ಮೇಡಮ್ ಮತ್ತೆ ನಿರ್ಮಲಾ ಗುಪ್ತಾ ಮೇಡಮ್ ಅನುವಾದ ಮಾಡಿದ್ದಾರೆ. ಚಿಕ್ಕ ಒಂದು ನೋಟ್ಸ್ ತರ ಇದೆ. ದಯವಿಟ್ಟು ಎಲ್ಲಾರು ಈ ಹೆಣ್ಣು ಮಕ್ಕಳು ಈ ಪುಸ್ತಕನ ಓದ್ಲೇಬೇಕು ಅಂತ ಹೇಳ್ತೀನಿ ನಾನು.
ನಮ್ಮೆಲ್ಲರಿಗೂ ಇದು ತುಂಬಾ ಮುಖ್ಯವಾದಂತಹ ನಾಲೆಡ್ಜ್ ಇದು. ಎಷ್ಟೊಂದು ಮೂಢನಂಬಿಕೆಗಳು, ಎಷ್ಟೊಂದು ಸರಿಯಲ್ಲದ ಒಂದು ಆಚರಣೆಗಳನ್ನೆಲ್ಲ ಮಾಡ್ಕೊಂಡು ನಾವು ನಮ್ಮ ಸ್ತ್ರೀತತ್ವನ ನಾವೇ ಹಾಳು ಮಾಡ್ಕೊತಾ ಇದೀವಿ. ನಾವೇ ಅವಮಾನ ಪಡಿಸ್ತಾ ಇದೀವಿ. ಅದನ್ನ ತಿದ್ಕೋಬೇಕಂದ್ರೆ ಈ ಪುಸ್ತಕದ ಒಂದು ಜ್ಞಾನ ಅವಶ್ಯಕ. ಹಾಗೇನೆ ಎಲ್ಲಾ ಪುರುಷರು ಈ ಪುಸ್ತಕ ಓದ್ಬೇಕು. ಯಾಕೆ ಸ್ತ್ರೀಯರು ಮಾತ್ರ ಅಂತ ಹೇಳಿದೆ, ಪುರುಷರು ಯಾಕೆ ಓದ್ಬೇಕು? ಹೆಣ್ಣನ್ನ ನಾವ್ ಹೇಗ್ ನಡ್ಸ್ಕೊಳ್ತಾ ಇದೀವಿ, ಹೇಗೆ ನಡೆಸ್ಕೊಳ್ಬೇಕು, ನಾವ್ ಎಲ್ಲೆಲ್ಲಿ ಸ್ತ್ರೀತತ್ವಕ್ಕೆ ಗಾಯ ಮಾಡ್ತಿದೀವಿ, ಮಾಡ್ಕೊಳ್ತಾ ಇದೀವಿ ಅನ್ನೋದು ಅವರು ಅರ್ಥ ಮಾಡ್ಕೋಬೇಕಾಗತ್ತೆ. ಈ ಒಂದು ಜ್ಞಾನ ನಮ್ಗೆ ಬಹಳಷ್ಟು ನಮ್ಮ ಕಣ್ಣುಗಳನ್ನ ನಮ್ಮ ಮುಚ್ಚಿರೋ ಒಂದು ಕಣ್ಣನ್ನ ತೆಗೆಸುತ್ತೆ ಅಂತ ಹೇಳಬಲ್ಲೆ ನಾನು. ಇಲ್ಲಿ ಕೊಟ್ಟಿರೋ ಕೆಲವು ಉದಾಹರಣೆ ಹೇಳ್ತೀನಿ. ಸ್ತ್ರೀತತ್ವ ಅಂತಂದ್ರೆ ಯಾವ್ದು ಅಂದ್ರೆ ಅಂತಃ ಪ್ರಜ್ಞೆಯನ್ನ ಹೊಂದಿರುವಂತದ್ದು. ನೋಡಿ, ಅದಕ್ಕೋಸ್ಕರನೇ ಸ್ತ್ರೀಯರು ಹೆಚ್ಚಾಗಿ ಈ ಒಂದು ಆಧ್ಯಾತ್ಮಿಕ ತರಗತಿಗಳಿಗೆ ಬರ್ತಾರೆ. ನನಗೆ ಎಲ್ಲರೂ ಕೇಳ್ತಾರೆ, ಯಾವಾಗ ಯಾಕೆ ಲೇಡೀಸೇ ಬರ್ತಾರಲ್ಲ ನಿಮ್ಮ ಮೆಡಿಟೇಷನ್ ಕ್ಲಾಸಸ್ಗೆ, ಒಂದ್ ಸತ್ಸಂಗ ಇರ್ಬೋದು, ಮೆಡಿಟೇಷನ್ಸ್ ಇರ್ಬೋದು, ಎಲ್ಲದಕ್ಕೂ ಅಂತ. ಯಾಕಂದ್ರೆ ಸ್ತ್ರೀಯರಲ್ಲಿ ಆಧ್ಯಾತ್ಮಿಕ ಪ್ರಜ್ಞೆ ಅನ್ನೋದು ಜಾಗೃತವಾಗಿರುತ್ತೆ, ಹೆಚ್ಚಾಗಿರುತ್ತೆ. ಪರಿಸ್ಥಿತಿಗಳನ್ನ ಚೆನ್ನಾಗಿ ಸ್ವೀಕರಿಸೋದು, ಆಕ್ಸೆಪ್ಟೆನ್ಸ್ ಅನ್ನೋದು ಹೆಣ್ಣು ಮಕ್ಕಳಲ್ಲೇ ಇರುವಂತದ್ದು. ಹೇಗಿದೆ ಹಾಗನ್ನ ಸ್ವೀಕರಿಸ್ತಾ ಇರ್ತಾರೆ. ಹಾಗೆ ಆರೋಗ್ಯಕರವಾದ ಗಡಿಗಳನ್ನು ಹೊಂದಿರೋದು, ಕರುಣೆಯಿಂದ ಇರೋದು, ಆಕರ್ಷಣೀಯತೆ, ಸ್ತ್ರೀಯರಿಗೆ ಒಂದು ಆಕರ್ಷಣೆ ಅನ್ನೋದಿರುತ್ತಲ್ವಾ, ಕರುಣೆ ಅನ್ನೋದಿರುತ್ತೆ. ಕೋಮಲವಾಗಿರುವುದು, ಮಾಧುರ್ಯ, ಅವರ ಮಾತಿನಲ್ಲಿ, ನಡೆ ನುಡಿಯಲ್ಲಿ, ಸೌಂದರ್ಯದಲ್ಲಿ ಎಲ್ಲಾ ಕಡೆ ಒಂದು ಮಾಧುರ್ಯ ಅನ್ನೋದು ಇದ್ದೇ ಇರುತ್ತೆ. ಪ್ರಾಮಾಣಿಕತೆ, ನೋಡಿ ಅದಕ್ಕೆ ನನ್ನ ಹಸ್ಬೆಂಡ್ ಹೇಳೋರು, ಎಲ್ಲಾ ಕಡೆ ಹೆಣ್ಮಕ್ಳನ್ನ ಜಾಸ್ತಿ ಯಾಕೆ ಕೆಲ್ಸಕ್ಕೆ ಸೇರ್ಸ್ಕೊತಾರೆ ಅಂದ್ರೆ ಅವರಲ್ಲಿ ಆನೆಸ್ಟಿ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ನಿಜ, ಅದು ಪ್ರಾಮಾಣಿಕತೆ ಹೆಣ್ಣಿಗೆ ಹೆಚ್ಚಾಗಿರುತ್ತಂತೆ. ಅರ್ಪಣೆಯ ಭಾವ, ಸಂಸಿದ್ಧವಾಗಿರೋಂಥದ್ದು. ಅಂದ್ರೆ ಪುರುಷರೆಲ್ಲರೂ ಅಪ್ರಾಮಾಣಿಕರು ಅನ್ನೋ ಒಂದು ನಿರ್ಧಾರಕ್ಕೆ ಬರೋದು ಬೇಕಾಗಿಲ್ಲ, ಹೆಚ್ಚಾಗಿರುತ್ತೆ ಅಂತ. ಇಲ್ಲಿ ಎಲ್ಲೇ ನಾವು ಏನೇ ಒಂದು ಸೆಷನ್ ಮಾಡ್ಬೇಕಾದ್ರೂ ಪುರುಷರನ್ನ ನಾವು ನಿಕೃಷ್ಟವಾಗಿ ನೋಡಬಾರ್ದು. ಪುರುಷ ಶಕ್ತಿಯನ್ನ ನಾವು ಕೆಳಗಿಳಿಸುವ ಪ್ರಯತ್ನ ಅಲ್ಲ ಇಲ್ಲಿ. ಎಲ್ಲರಲ್ಲೂ ಇರುವಂತ ಸ್ತ್ರೀತತ್ವವನ್ನ ಜಾಗೃತಗೊಳಿಸೋದು. ಹಾಗೆ ಎಲ್ಲಿ ನಾವು ಗಡಿಗಳನ್ನ ಮೀರ್ತಾ ಇದ್ದೀವಿ, ಪುರುಷ ಶಕ್ತಿಯನ್ನ ಅವಮಾನ ಪಡಿಸಿದ್ರು ಕೂಡ ಅದು ಕೂಡ ತಪ್ಪೆ. ಪುರುಷ ತತ್ವವನ್ನ ನಾವು ಅವಮಾನ ಪಡಿಸಬಾರದು, ಸ್ತ್ರೀ ತತ್ವವನ್ನ ನಾವು ಮೇಲ್ಮೈ ಅನ್ಕೋಬಾರ್ದು. ಎರಡೂ ಸಮಾನವಾಗಿ ಇರುವಂತೆ ನಾವು ನಡ್ಕೊಳ್ಬೇಕು, ಹಾಗೆ ನಡೆಸಬೇಕು ಅನ್ನೋದು ಈ ಒಂದು ಜ್ಞಾನದ ಉದ್ದೇಶ. ಲಾಲನೆ, ಪೋಷಣೆ, ಅದಕ್ಕೆ ತಾಯಿ ಅನ್ನೋದಲ್ವಾ, ಮಕ್ಕಳನ್ನ ಲಾಲನೆ ಪೋಷಣೆ ಮಾಡಿದಷ್ಟು ಆಕೆಗಿರುವಷ್ಟು ಸಹನೆ ಪುರುಷ ತತ್ವಕ್ಕೆ ಇರೋದಿಲ್ಲ, ಸಹಜ. ಹಾಗೆ ಈಗ ಈ ರೀತಿ ಕೆಲವೊಂದು ಅಂಶಗಳು ನಮ್ಮಲ್ಲಿ ಧಾರಾಳವಾಗಿರುತ್ತೆ. ಹಾಗೇನೆ ಪುರುಷ ತತ್ವ, ದೈವಿಕ ಪುರುಷ ತತ್ವ ಅಂದ್ರೆ ಅವ್ರು ಹೇಗಿರ್ತಾರೆ? ಅವ್ರು ಪೂರ್ತಿ ಚೈತನ್ಯದಿಂದ ವರ್ತಮಾನದಲ್ಲಿ ಇರೋದು. ಅವ್ರು ಯಾವಾಗ್ಲೂ ಪ್ರೆಸೆಂಟ್ ಅಲ್ಲಿ ಇರ್ತಾರೆ. ನಾವು ಸ್ವಲ್ಪ ಎಮೋಷನಲ್, ನಾವು ಪ್ರಾಕ್ಟಿಕಲ್ ಆಗಿ ಇರ್ತಾರೆ ಅವರೆಲ್ಲಾನು ಅಲ್ವಾ. ಅದಕ್ಕೆ ಜಗಳ ಬರ್ತಾ ಇರುತ್ತೆ ಯಾವಾಗ್ಲೂ ಸ್ತ್ರೀಯರಲ್ಲಿ, ಗಂಡ ಹೆಂಡತಿಯರ ಮಧ್ಯೆ ಅನ್ನೋದು. ತೀರ್ಮಾನಗಳನ್ನು ನೀಡದೆ ಸ್ಟ್ರಕ್ ಆಯ್ತು ಮೇಡಮ್. ಕೇಳಿಸ್ತಾ ಇಲ್ವಾ? ಇಲ್ಲ ಕೇಳಿಸ್ತಿರ್ಲಿಲ್ಲ. ಈ ಸರ್ ಆಯ್ತಾ? ಸರಿ. ಓಕೆ. ವಿನಯದಿಂದ ಇರುವುದು, ಚುರುಕುತನ, ಉತ್ಸಾಹ, ಹೊರಗಿನ ಪ್ರಪಂಚದೊಂದಿಗೆ ಅನುಸಂಧಾನ. ಹೀಗೆ ದೈವಿಕ ಪುರುಷ ಶಕ್ತಿ ಅಂದ್ರೆ ಅವರಲ್ಲೂ ಕೂಡ ಹಲವಾರು ಒಳ್ಳೆಯ ಗುಣಗಳೇ ಇದೆ. ಹಾಗೆ ನಾವೇನ್ ಮಾಡ್ಬೇಕು, ನಮ್ಮಲ್ಲಿ ಯಾವುದಿದೆ ಯಾವುದಿಲ್ಲ, ಏನನ್ನ ನಾವು ಬ್ಯಾಲೆನ್ಸ್ ಮಾಡ್ಕೋಬೇಕು ಅನ್ನೋದು ನಾವೊಂದು ಹೋಮ್ ವರ್ಕ್ ಮಾಡ್ಕೊಂಡ್ರೆ ನಮಗೆ ಈ ಒಂದು ಕ್ರಿಯೆ ಏನ್ ಮಾಡುತ್ತೆ, ನಮ್ಮ ಒಂದು ಧ್ಯಾನ ಸಾಧನೆಗೆ ಸಹಾಯ ಮಾಡುತ್ತೆ. ಈಗ ಈ ಸ್ತ್ರೀ ತತ್ವ ಗಾಯಗೊಳ್ಳೋದಿಕ್ಕೆ ಕಾರಣಗಳೇನು ಅಂತ ಒಂದು ನೋಡಿದ್ರೆ ಏನಾಯ್ತು ಅಂತಂದ್ರೆ, ಮೊದಲ ಏನ್ ಮಾಡಿದ್ರು, ಗಂಡು ಮಗು ಬೇಕು, ಗಂಡು ಮಗು ಬೇಕು ಅನ್ನೋದು ಪ್ರಾರಂಭ ಮಾಡಿದ್ರು. ಆವಾಗ ಏನಾಯ್ತು, ಹೆಣ್ಣಿಗೆ, ಅವಳಿಗೆ ಅವಶ್ಯಕತೆ ಇಲ್ಲದೆ ಇದ್ರು ಆ ಒಂದು ಆಸೆ ಅನ್ನೋದು ಅವಳಲ್ಲೂ ಕೂಡ ಗಂಡು ಮಗುನೇ ಎತ್ಕೋಬೇಕೇನೋ, ಗಂಡು ಮಗುನೇ ಶ್ರೇಷ್ಠ ಅನ್ನೋ ಭಾವನೆ ಬಂದಾಗ ಏನಾಯ್ತು, ಅವಳಲ್ಲಿದ್ದಂತ ಸ್ತ್ರೀತತ್ವಕ್ಕೆ ಗಾಯ ಆಯ್ತು. ಹಾಗೆ ಗಂಡು ಮಕ್ಕಳಾಗದೇ ಇದ್ರೆ, ಗಂಡು ಮಕ್ಕಳನ್ನ ಹೆರದೇ ಇದ್ರೆ ಆಕೆನ ನೀಚವಾಗಿ ನೋಡೋದು, ನಿಕೃಷ್ಟವಾಗಿ ನೋಡೋದು, ಅವಮಾನಿಸೋದು, ಇವೆಲ್ಲ ನಡೀತಾ ಬಂತು. ಆಕೆ ನೊಂದ್ಕೊಳ್ತಾ ಇದ್ಲು, ನೊಂದ್ಕೊಂಡು ಕಣ್ಣೀರಾಗ್ತಾ ಇದ್ಲು. ಅವಾಗೇನಾಯ್ತು, ಅವಳಲ್ಲಿ ಗಾಯ ಆಯ್ತು. ಅದಷ್ಟೇ ಅಲ್ಲ, ಆಗಿನ ಆ ಪರಿಸ್ಥಿತಿಗಲ್ಲ, ಅವಳಲ್ಲಿದ್ದಂತ
ಸೂಕ್ಷ್ಮ ತಂತುಗಳು, ಜೀನ್ಸ್ ಅಂತೀವಿ, DNA ಅಂತೀವಿ. ಆ DNA ನಲ್ಲಿ ಅದರ ಅಚ್ಚುಗಳು, ಇಂಪ್ರಿಂಟ್ಸ್ ಅಂತೀವಲ್ಲ, ಹಾಗೆ ಬಿದ್ದು ಬಿಡ್ತು. ಹಾಗೆ ಬಿದ್ದಿದ್ದೇನಾಯ್ತು, ಮತ್ತೆ ಅವಳ ಮಗುವಿಗೆ ಹಾಗೆ ಟ್ರಾನ್ಸ್ಫರ್ ಆಗ್ತಾ 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 ಏನಾಯ್ತು, ಹೆಣ್ಣಿನ ಒಂದು ವಂಶದಲ್ಲಿ, ಹೆಣ್ಣಿನ ಒಂದು ಜನ್ಮದಲ್ಲೇ ಅದು ಅಡಕವಾಗಿ ಬಂದ್ಬಿಡ್ತು. ತಾನು ಸ್ವಲ್ಪ ಪುರುಷನಿಗಿಂತ ಕೆಳಗೆ ಇರಬೇಕು, ಕೆಳಗಿರುವಂತದ್ದು, ಹೀಗೆ ನಡ್ಕೋಬೇಕು, ಹೀಗೆ ಇರಬೇಕು ಅನ್ನೋದು. ನೋಡಿ, ನಮ್ಮಲ್ಲಿ ಕೂಡ ಕೆಲವು ಮನೆಗಳಲ್ಲಿ ಹಾಗೆ ಇರುತ್ತೆ. ಹೆಣ್ಣು ಮಗು ಗಂಡು ಮಗು ಇಬ್ರು ಇದ್ದು ಬಿಟ್ರೆ, ಗಂಡು ಮಗುಗೆ ಹೊರಗಡೆ ಕೆಲಸ ಮಾತ್ರ ಹಂಚೋದು, ಹೆಣ್ಣು ಮಗುಗೆ ಮನೆ ಕೆಲಸ ಮಾತ್ರ ಹಂಚೋದು. ಹೀಗೆ ಮಾಡ್ತಾ ಇರ್ತಾರೆ. ಏನಾದ್ರೂ ಅಕಸ್ಮಾತ್ ಆಗಿ ಆ ಆ ಹೆಣ್ಣು ಮಗುವಿನಲ್ಲಿ ಪುರುಷ ತತ್ವ ಹೆಚ್ಚಾಗಿದ್ದು, ಆಕೆ ಸ್ವಲ್ಪ ಹೊರಗಿನ ಕೆಲಸಗಳನ್ನ, ಜವಾಬ್ದಾರಿಗಳನ್ನ ಹಂಚ್ಕೊಂಡ್ ಮಾಡಿದ್ರೆ, ನೀನು ಯಾವ ಹುಡುಗರಿಗೂ ಕಮ್ಮಿ ಇಲ್ದಂಗ್ ಓಡಾಡ್ತೀಯ, ನಾನು ಹುಡುಗರ ತರ ಆಡ್ಬೇಡ, ನೀನು ಆ ಕೆಲ್ಸ ಮಾಡ್ಬೇಡ, ನೀನ್ ಹೆಣ್ಣು ಮಗು, ನೀನ್ ಅಡಿಗೆ ಕೆಲ್ಸ ಕಲ್ತ್ಕೋ, ಮನೆ ಕೆಲ್ಸ ಕಲ್ತ್ಕೋ, ನೀನ್ ತಗ್ಗಿ ಬಗ್ಗಿ ನಡಿಬೇಕು, ಮೃದುವಾಗಿ ಮಾತಾಡ್ಬೇಕು, ಮೆಲ್ಲಗ್ ಮಾತಾಡ್ಬೇಕು, ಎಷ್ಟು ರೂಲ್ಸ್ ಹೇಳ್ತಾರಲ್ವಾ. ಆ ರೀತಿ ಹೇಳಿ ಹೇಳಿ ಏನಾಯ್ತು, ಅವಳಲ್ಲೂ ಕೂಡ ಆ ಒಂದು ಗಾಯ ಆಗುತ್ತೆ, ಆ ಮನಸ್ಸಿಗೆ ಪುರುಷರ ಬಗ್ಗೆ ದ್ವೇಷ ಬೆಳೆಯುತ್ತೆ. ಅಕಸ್ಮಾತ್ ಆಗಿ ಕೆಲವು ಸಾರಿ ಏನಾಗುತ್ತೆ, ಗಂಡು ಮಕ್ಕಳಲ್ಲಿ ಸ್ತ್ರೀ ತತ್ವ ಹೆಚ್ಚಾಗಿರುತ್ತೆ. ಆ ಹುಡುಗ ಏನಾದ್ರೂ ಮನೆ ಕೆಲಸದಲ್ಲಿ ಸಹಾಯ ಮಾಡೋದು, ಅಡಿಗೆ ಕೆಲ್ಸಕ್ ಬರೋದು, ಅಥವಾ ಏನಾದ್ರೂ ನೋವಾದ್ರೆ ಅಳದು ಮಾಡಿದ್ರೆ, ನೀನ್ ಹೆಂಗಸ್ ತರ ಅಳಬೇಡ, ಹುಡುಗಿ ತರ ಅಳಬೇಡ, ಹುಡುಗಿ ತರ ಆಡ್ಬೇಡ, ನೀನ್ ಹುಡುಗ ಅಂತ ಹೇಳಿ ಆತನಲ್ಲಿರುವಂತ ಸ್ತ್ರೀ ತತ್ವಕ್ಕೆ ಗಾಯ ಮಾಡೋದು. ಈ ರೀತಿ ಮಾಡ್ತಾ ಮಾಡ್ತಾ ಏನಾಯ್ತು, ಸೃಷ್ಟಿಯಲ್ಲಿ ಸ್ತ್ರೀ ತತ್ವಕ್ಕೆ ಪುರುಷ ತತ್ವಕ್ಕೆ ಎರಡಕ್ಕೂ ಗಾಯಗಳಾಗ್ತಾ ಬಂತು. ಹಾಗೇನೆ ಗರ್ಭದಲ್ಲಿ ಈಗ ಒಂದು ಹೆಣ್ಣು ಮಗು ಇರುತ್ತೆ, ಆದ್ರೆ ತಾಯಿಗೆ ಗಂಡು ಮಗು ಬೇಕು. ಆಕೆ ಏನ್ ಮಾಡ್ತಾಳೆ, ನನಗ್ ಗಂಡು ಮಗು ಆಗ್ಲಿ ಅಂತ ಆಕೆ ಹಾಗೆ ಅಂದ್ಕೊಳ್ತಾ ಇದ್ದಾಗ ಆ ಸಂದೇಶ ಆ ಮಗುವಿಗೆ ಹೋಗುತ್ತಂತೆ. ಹೋಗಿ ಆ ಮಗುವಿಗೆ ನೋವಾದ್ರೆ ಏನಾಗುತ್ತೆ, ಅದು ಸತ್ತು ಹೋಗುತ್ತೆ. ಅದಕ್ಕೆ ಅಬಾರ್ಷನ್ಸ್ ಆಗೋದು. ನಾನು ಬೇಕಾಗಿಲ್ಲ ಅಮ್ಮನಿಗೆ, ನಾನು ಹೆಣ್ಣು ಮಗು, ನಾನು ಹುಟ್ಟೋದು ಅಮ್ಮನಿಗೆ ಇಷ್ಟ ಇಲ್ಲ, ನಾನು ವಾಪಸ್ ಹೋಗ್ಬಿಡೋಣ ಅಂತ ವಾಪಸ್ ಹೋಗುತ್ತೆ. ಅವಾಗ ಅಬಾರ್ಷನ್ಸ್ ಆಗುತ್ತೆ. ಆದ್ರಿಂದ ಮತ್ತೆ ಅಕಸ್ಮಾತ್ ಹುಟ್ಟಿದ್ರೂ ಕೂಡ ಯಾವಾಗ್ಲೂ ನೀನ್ ಗಂಡಾಗ್ತೀಯಾ ಅಂತ ಅನ್ಕೊಂಡಿದ್ದೆ, ನೀನ್ ಗಂಡ್ ಮಗು ಹುಡ್ತೀಯಾ ಅಂತ ಅಂದ್ಕೊಂಡಿದ್ದೆ ಅಂತಾನೇ ಇದ್ದಾಗ ಏನಾಗುತ್ತೆ, ಆ ಮಗುವಿಗೆ ನೋವಾಗುತ್ತೆ. ನಾನು ಗಂಡು ಮಗು ಆಗಿ ಹುಟ್ಟಬೇಕಿತ್ತು, ನಾನು ಹೆಣ್ಣಾಗಿ ಹುಟ್ಟುಬಿಟ್ಟೆ ಅಂತ ಒಂದು ಕೀಳರಿಮೆ ಬೆಳೆಯುತ್ತೆ, ಒಂದು ನೋವು ಉಂಟಾಗತ್ತೆ. ತನ್ನಲ್ಲಿ ತಾನೇ ಕುಗ್ಗಿ ಹೋಗ್ತಾ ಬರುತ್ತೆ ಆ ಮಗು. ಅದ್ರ ಬದಲಾಗಿ ಯಾವ್ದಾದ್ರೂ ಆಗ್ಲಿ, ಆರೋಗ್ಯಕರವಾದ ಮಗು ಹುಟ್ಲಿ, ಆ ಮಗುವನ್ನ ನೀನು ನನ್ನ ಹೊಟ್ಟೆಯಲ್ಲಿ ಹುಟ್ಟು ಬರ್ತಾ ಇದೀಯಾ, ನೀನ್ ಯಾರೇ ಆಗಿದ್ರು ನಾನು ನಿನ್ನನ್ನ ಸ್ವಾಗತಿಸ್ತೇನೆ, ಸ್ವೀಕರಿಸ್ತೇನೆ, ಸಂತೋಷದಿಂದ ಆನಂದದಿಂದ ಬೆಳೆಸ್ತೇನೆ, ನಾನು ನಿನ್ನ ಬರುವಿಕೆಗೋಸ್ಕರ ಕಾಯ್ತಾ ಇದ್ದೀನಿ ಎಂದಾಗ ಆ ಮಗು ಅತ್ಯಂತ ಆನಂದದಿಂದ ಈ ಭೂಮಿಗೆ ಕಾಲಿಡುತ್ತೆ. ಹಾಗೆ ಈ ರೀತಿ ಬಾಲ್ಯದಲ್ಲಿ ತಾಯಿಯ ಗರ್ಭದಲ್ಲಿದ್ದಾಗ ಈ ಪರಿಸ್ಥಿತಿಗಳಿಂದಾಗಿ ಈ ಒಂದು ಸ್ತ್ರೀತತ್ವ ಅನ್ನೋದು ಗಾಯಗೊಳ್ತಾ ಬಂತು. ಅದಕ್ಕೆ ನಮ್ಮಲ್ಲಿ ಗರ್ಭ ಸಂಸ್ಕಾರ ಮತ್ತೆ ಹಲವಾರು ಷೋಡಶೋಪಚಾರಗಳನ್ನ ನಮ್ಮಲ್ಲಿ ಷೋಡಶ ಸಂಸ್ಕಾರಗಳು ಅಂತ ಹೇಳ್ತೀವಿ. ಅವೆಲ್ಲ ಆಚರಣೆಗಳಿರೋದೇನೆ ಈ ಒಂದು ರೀತಿಯ ಆ ಸಂಸ್ಕಾರಗಳನ್ನ ಕೊಡೋದಿಕ್ಕೆ ಅನ್ನೋದು ಇಲ್ಲಿ ಹೇಳ್ತಾರೆ. ಹಾಗೆ ಮಗು ಹುಟ್ಟಿದ್ಮೇಲೆ ಏನಾಯ್ತು, ಆ ಮಗುವಿಗೆ ಪ್ರೀತಿ ಕೊಡ್ಬೇಕು. ನಾವೆಲ್ಲ ಬಾಲ್ಯದಲ್ಲಿದ್ದಾಗ ಒಂದು ರೀತಿ ನಡೆದೋಯ್ತು. ಆವಾಗ ಏನಾಗ್ತಿತ್ತು, ಮನೆಯಲ್ಲಿ 5-6 ಜನ ಮಕ್ಕಳು, 8-10 ಜನ ಮಕ್ಕಳು. ಆ ತಾಯಿಗೂ ಕೂಡ ಪುರ್ಸೊತ್ತಿರ್ತಿರ್ಲಿಲ್ಲ, ಮಕ್ಕಳ ಜೊತೆ ಮಕ್ಕಳಾಗಿ ಬೆಳೆದು ಬಿಡ್ತಾ ಇದ್ವಿ. ಅಲ್ಲೂ ಕೂಡ ನಮ್ಗೆ ತಂದೆ ತಾಯಿಯ ಪ್ರೀತಿ ಅನ್ನೋದು ಕಡಿಮೆನೆ. ಒಂದ್ ರೀತಿ ಈ ಒಂದ್ ಸರಿ ಆ ರೀತಿ ಯಾವಾಗ ಬೆಳೆದ್ರೆ ಈಗಿನ ಮಕ್ಕಳಿಗೆ ಏನಾಗ್ತಿದೆ, ತಂದೆ ತಾಯಿಯ ಪ್ರೀತಿ ಅನ್ನೋದು ಸಿಗ್ತಾ ಇಲ್ಲ. ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ, ಪ್ರೀತಿ ಅಂತಂದ್ರೆ ಮಗುವಿಗೆ ಏನ್ ಬೇಕೋ ವ್ಯವಸ್ಥೆಯನ್ನ ಮಾಡ್ಕೊಟ್ಬಿಡೋದು. ಏನ್ ಬೇಕು ಮಗುಗೆ, ಮೊಬೈಲ್ ಬೇಕಾ, ಲ್ಯಾಪ್ಟಾಪ್ ಬೇಕಾ, ತಿನ್ನಕ್ಕೇನಾದ್ರೂ ಬೇಕಾ, ಚಾಕ್ಲೇಟ್ಸ್ ಬೇಕಾ. ಈಗಂತೂ ಹಣಕಾಸಿನ ಪರಿಸ್ಥಿತಿ ತುಂಬಾ ಚೆನ್ನಾಗಿದೆ ಮುಂಚೆಗಿಂತ. ಸೊ ಹಾಗಾಗಿ ಏನ್ ಮಾಡ್ತಾರೆ, ಮನೆಯಲ್ಲಿ ಬಾಕ್ಸ್ ಚಾಕ್ಲೇಟ್ಗಳು, ಅದಕ್ಕೆ ಆಟಾಡಕ್ಕೆ ಒಂದ್ ಮೊಬೈಲು, ತಮಗೊಂದ್ ಮೊಬೈಲು, ಹೀಗೆಲ್ಲ ಆಟದ ಸಾಮಾನುಗಳು, ನೋಡ್ಕೊಳ್ಳೋದಿಕ್ಕೆ ಕೆಲಸದವ್ರು,
ಹೀಗೆಲ್ಲ ವ್ಯವಸ್ಥೆ ಮಾಡ್ಬಿಟ್ಟಿರ್ತಾರೆ. ಈಗೇನ್ ಆದ್ರೆ ಮಗುವಿಗೆ ಮನಸ್ಸಿನಲ್ಲಿ ಅನ್ನಿಸ್ತಾ ಇರುತ್ತಂತೆ, ನಮ್ಮ ಅಪ್ಪ ಅಮ್ಮ ನನ್ ಜೊತೆಗಿದ್ರೆ ಚೆನ್ನಾಗಿರ್ತಿತ್ತು, ನಮ್ಮಪ್ಪ ಇಲ್ಲ ನಮ್ಮಮ್ಮ ಇಲ್ಲ ನನ್ ಜೊತೆ ಅಂತ ಹೇಳಿ. ಆಗ ಕೂಡ ಆ ಮಗುವಿನಲ್ಲಿರುವಂತಹ ದೈವಿಕ ಸ್ತ್ರೀ ತತ್ವಕ್ಕೆ ಪುರುಷ ತತ್ವಕ್ಕೆ ಗಾಯ ಆಗುತ್ತೆ. ಅದ್ ಬಯಸೋದೇನು? ಪ್ರೀತಿ ಅಂದ್ರೆ ಏನು? ಸಮಯ, ಟೈಮ್ ಕೊಡ್ಬೇಕು, ಅದಕ್ಕೆ ಟೈಮ್ ಕೊಡ್ತಾ ಇಲ್ಲ. ಹಾಗಾಗಿ ಟೈಮ್ ಇಲ್ದಿರೋದ್ರಿಂದ ಏನಾಗುತ್ತೆ, ಅವರಲ್ಲಿ ಸ್ವಯಂ ಪ್ರೀತಿ ಅನ್ನೋದು ಇಲ್ಲವಾಗ್ತಾ ಇದೆ. ತಮ್ಮನ್ನ ತಾವು ಪ್ರೀತಿಸ್ಕೊಳ್ತಾ ಇಲ್ಲ, ಯಾರ ಜೊತೆಗೋ ಎಲ್ಲೋ ಬೆಳೀತಾ ಇದ್ದಾರೆ. ಈ ಒಂದು ಡಿಜಿಟಲ್ ಟೆಕ್ನಾಲಜಿ ಇರೋದ್ರಿಂದ ಆ ಡಿಜಿಟಲ್ ಗ್ಯಾಜೆಟ್ಸ್ ಏನಿದೆ ಅದ್ರ ಜೊತೆ, ಕೆಲಸದವ್ರ ಜೊತೆ, ಮತ್ತೆ ಬೇಬಿ ಕೇರ್ ಸೆಂಟರ್ಗಳಲ್ಲಿ ಅಲ್ಲಿ ಇಲ್ಲಿ ಬೆಳೀತಾ ಇರೋದ್ರಿಂದ ಅವರಲ್ಲಿ ಕೂಡ ಆತ್ಮವಿಶ್ವಾಸ ಅನ್ನೋದು ಬಹಳ ಕಡಿಮೆ ಆಗಿರುತ್ತೆ. ಹಾಗೆ ನಾವು ಅವ್ರಿಗೆ ಎಷ್ಟು ಗಮನ ಕೊಡ್ತೀವೋ, ಎಷ್ಟು ಶ್ರದ್ಧೆಯನ್ನ ನಾವು ಅವರಲ್ಲಿ ಇಡ್ತೀವೋ, ಎಷ್ಟು ಅವಾಗ ಅವ್ರಿಗೆ ಅನ್ಸುತ್ತಂತೆ, ಹಾಗಾದ್ರೆ ನಾವು ತುಂಬಾ ಮುಖ್ಯ ಅಪ್ಪ ಅಮ್ಮನಿಗೆ, ಸಮಾಜದಲ್ಲಿ ನಾವು ಮುಖ್ಯ ಅನ್ನೋದು ಅವ್ರಿಗೆ ಏನಾಗುತ್ತೆ, ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ. ನಾನು ಸೆಲ್ಫ್ ವರ್ತ್, ನಾನು ತುಂಬಾ ವರ್ತ್ ಇದೀನಿ, ಹಾಗಾದ್ರೆ ನಾನು ತುಂಬಾ ಇಂಪಾರ್ಟೆಂಟ್ ಇವ್ರಿಗೆ ಅನ್ನೋ ಒಂದು ಮನೋಭಾವನೆ ಅವರಿಗೆ ಬರುತ್ತೆ. ಆದ್ರಿಂದ ಮಕ್ಕಳಿಗೆ ಕೆಲವು ತಂದೆ ತಾಯರು ಏನ್ ಅನ್ಕೊಂಡ್ಬಿಡ್ತಾರೆ, ಮಕ್ಕಳಿಗೆ ವಾತ್ಸಲ್ಯ ಪ್ರೀತಿಯನ್ನು ತೋರಿಸಿದ್ರೆ ಅವ್ರು ಹಾಳಾಗೋಗ್ತಾರೆ ಅಂತ. ಇದು ತಪ್ಪು ಕಲ್ಪನೆ. ಅದರಿಂದ ಹಾಗ ಅನ್ಕೊಂಡ್ಬಿಟ್ಟು ಕಠಿಣವಾಗಿರ್ತಾರೆ ಯಾವಾಗ್ಲೂ. ಇದು ಖಂಡಿತ ತಪ್ಪು. ಎಷ್ಟು ಪ್ರೀತಿಯಿಂದ ತೋರಿಸ್ತಿರೋ ಅಷ್ಟು ಅವ್ರ ದಾರಿ ತಪ್ಪೋದಿಲ್ಲ, ಅಷ್ಟು ಪ್ರಾಮಾಣಿಕವಾಗಿರ್ತಾರೆ, ಅಷ್ಟು ನಿಮ್ಮನ್ನ ಅವ್ರು ನಂಬ್ತಾರೆ. ಆದ್ರಿಂದ ಇಲ್ಲಿ ಮಗು ಗರ್ಭ ಪ್ರವೇಶಿಸಿದ ಮೇಲೆ ಅದ್ರಿಂದ 7 ವರ್ಷಗಳು ತುಂಬುವವರೆಗೂ ಸ್ವಯಂ ಕೇಂದ್ರಿತರಾಗಿರ್ತಾರೆ, ಅಂದ್ರೆ ಸೆಲ್ಫ್ ಸೆಂಟರ್ಡ್ ಆಗಿರ್ತಾರೆ. ಅಂದ್ರೆ ಅವಾಗ ಅವ್ರಿಗೇನು, ತಂದೆ ತಾಯಿ ಅಂದ್ರೆ ದೇವರ ಸಮಾನ. ತಂದೆ ತಾಯಿ ಏನೇ ತಪ್ಪು ಮಾಡಿದ್ರು ಅವ್ರಿಗೆ ತಪ್ಪು ಅನ್ಸಲ್ಲ, ತಂದೆ ತಾಯಿ ಏನ್ ಮಾಡ್ತಾರೆ ಅದು ಸರಿ. ಅದರಿಂದ ಹೆಚ್ಚು ಜಾಗರೂಕತೆಯಿಂದ ಆವಾಗ ನಾವು ನಡ್ಕೋಬೇಕಾಗತ್ತೆ. ಇದೇನಾಗತ್ತೆ, ಈ ರೀತಿ ಅಲ್ಲಿ ಹೆಣ್ಣು ಮಗುವಿನ ಮೇಲೆ ಒಂದು ನಿಕೃಷ್ಟ ಭಾವನೆ, ಗಂಡು ಮಗುವಿನ ಮೇಲೆ ಅತಿಯಾದ ವ್ಯಾಮೋಹ, ಇದೆರಡೂ ಇಟ್ಟುಕೊಳ್ಳದೆ ಇಬ್ಬರನ್ನೂ ಸಮಾನವಾಗಿ ಬೆಳೆಸಬೇಕಾದ ಕರ್ತವ್ಯ ತಂದೆ ತಾಯಿಯ ಮೇಲೆ ಇರುತ್ತೆ. ಇಷ್ಟೇ ಅಲ್ಲದೆ ಮುಂದಿನ ಭಾಗದಲ್ಲಿ ನಾವು ತುಂಬಾ ಮುಖ್ಯವಾದಂತ ಒಂದು ಅಂಶ, ಸಾಮೂಹಿಕ ಚೈತನ್ಯವನ್ನ ನೋವಿನಲ್ಲಿ ಗುರುತಿಸುವಿಕೆ ಅಂತ ಹೇಳಿದ್ದಾರೆ. ಸ್ತ್ರೀ ಸಾಮೂಹಿಕ ಚೈತನ್ಯ. ಇವಾಗ ನಮ್ಮ ಸ್ತ್ರೀ ತತ್ವಕ್ಕೆ ಗಾಯ ಆಗೋದು ಒಂದಾದ್ರೆ, ಪರ್ಸನಲ್ ಆಗಿ ವೈಯಕ್ತಿಕವಾಗಿ ಗಾಯ ಆಗೋದು ಒಂದಾದ್ರೆ, ಸಾಮೂಹಿಕವಾಗಿ ಗಾಯ ಆಗುವಂಥದ್ದು ಇದು ಹೇಗೆ ಅಂತ ನೋಡೋಣ. ಈಗ ಉದಾಹರಣೆಗೆ ಅಲ್ಲಲ್ಲಿ ಅತ್ಯಾಚಾರ ಅನಾಚಾರಗಳಾಗೋದು ನೋಡ್ತಾ ಇರ್ತೇವೆ. ಉದಾಹರಣೆಗೆ ದೇಶದಲ್ಲಿ ದೊಡ್ಡ ಸದ್ದು ಮಾಡದಂತ ನಿರ್ಭಯಾ ಕೇಸ್ ಇರ್ಬೋದು. ನಿರ್ಭಯಾ ಕೇಸ್ ಅಂತ ಅದನ್ನ ನೋಡಿದಾಗ ನಮ್ಮ ಹೆಣ್ಣಿನ ಮನಸ್ಸು ಎಷ್ಟು ಕುದ್ದೋಯ್ತಲ್ವಾ, ಎಷ್ಟು ನೋವು ತಿಂತು, ಎಷ್ಟೆಲ್ಲ ಶಾಪ ಹಾಕಿದ್ವಿ ನಾವು. ಅವ್ರು ಯಾರೋ ನಮಗ್ ಗೊತ್ತಿಲ್ಲ, ಅವ್ರು ಏನು ಅಂತ ನಮಗ್ ಗೊತ್ತಿಲ್ಲ, ಆದ್ರೂ ಕೂಡ ಆ ಹೆಣ್ಣು ಮಗುವಿಗೆ ಅಷ್ಟು ಕಷ್ಟ ಕೊಟ್ರಲ್ಲ ನೀಚರು ಕಾಮಕರು ಅಂತ ಹೇಳಿ ಇಡೀ ಯಾರೆಲ್ಲ ನಮ್ಮ ದೇಶದವರೇ ಅಲ್ಲ, ಇಡೀ ಪ್ರಪಂಚದಲ್ಲಿ ಯಾರಿಗೆಲ್ಲ ಈ ಸುದ್ದಿ ಹೋಯ್ತು ಆ ಎಲ್ಲಾ ಮನಸ್ಸುಗಳು ಕೂಡ ನೊಂದ್ಕೊಳ್ತು, ಆ ಎಲ್ಲಾ ಮನಸ್ಸುಗಳು ಶಾಪ ಹಾಕ್ತು. ಅದೇನಾಯ್ತು, ಈ ನೋವು ಅನ್ನೋದೇನಾಯ್ತು, ಇದು ಸಾಮೂಹಿಕವಾಗಿ ನಾವಂತೀವಿ ಯೂನಿವರ್ಸಲ್ ಕಾನ್ಶಿಯಸ್ನೆಸ್ ಅಂತ, ಅಲ್ಲಿ ಬೆರೆತು ಹೋಯ್ತು. ಈ ರೀತಿ ಸ್ತ್ರೀಯರು ಏನ್ ಮಾಡ್ತಾರೆ, ತಾವು ತಮ್ಮಲ್ಲಿರುವ ಸ್ತ್ರೀತತ್ವಕ್ಕೆ ಗಾಯ ಆದ್ರೆ ಮಾತ್ರ ನೊಂದುಕೊಳ್ಳೋದಲ್ಲದೆ ಸಾಮೂಹಿಕವಾಗಿ ಯಾರಿಗೇ ನೋವಾದ್ರೂ ಕೂಡ ನೊಂದುಕೊಳ್ತಾ ಹೋಗ್ತಾರಲ್ಲ, ಅದೂ ಕೂಡ ಈ ಸೃಷ್ಟಿಯಲ್ಲಿರುವಂತ ದೈವಿಕ ಸ್ತ್ರೀ ತತ್ವಕ್ಕೆ ಗಾಯ ಆಗ್ತಾ ಇದೆ ಅಂತ ಹೇಳ್ತಾರೆ. ಇಲ್ಲಿ ತಮ್ಮನ್ನ ಯಾಕೆ ನಾವು ಬೈಕೊಳ್ತೀವ್ರನ್ನ, ಅಲ್ಲಿ ನಮ್ಮನ್ನ ನಾವು ಗುರುತಿಸ್ಕೊಂಡು ಆವೇಶಕ್ಕೊಳಗಾಗ್ತೀವಿ. ಛೇ ಎಂತ ನೋವು ಕೊಟ್ಬಿಟ್ಟಿದಾನೆ, ಎಷ್ಟು ಆ ನೋವನ್ನ ನಾವು ಪಡ್ತೀವಿ, ಇಲ್ಲಿ ನಾವು ಪಟ್ಟು ನಾವು ಅದನ್ನ ವ್ಯಕ್ತ ಮಾಡ್ತಾ ಇರ್ತೀವಿ. ಆದ್ರಿಂದ ಈ ರೀತಿ ನಾವು ಆ ಸಮಯಗಳಲ್ಲಿ ನಾವು ನೋವು ಪಡಬಾರ್ದು. ಅದಕ್ಕೆ ನಾವು ನಮ್ಮಲ್ಲಿ ಏನ್ ಹೇಳ್ತಾರೆ, ನೋ ಸಿಂಪತಿ ಓನ್ಲಿ ಎಂಪತಿ ಅಂತ ಹೇಳಿದ್ ಇದೇ ಕಾರಣಕ್ಕೆ. ಸಿಂಪತಿ ಸೂಚೋದು, ಕರುಣೆ ಅಯ್ಯೋ ಪಾಪ ಹೀಗಾಗೋಯ್ತಾ ಅಂದ್ರೆ ಏನು ಪ್ರಯೋಜನ ಆಗಲ್ಲ. ಇನ್ನು ನಾವು ಈ ಯೂನಿವರ್ಸಲ್ ಕಾನ್ಶಿಯಸ್ನೆಸ್ಗೆ ನೆಗೆಟಿವ್ ಎನರ್ಜಿನ ಕಳಿಸ್ತಾ ಇರ್ತೀವಿ. ಅಯ್ಯೋ ಪಾಪ ಅಂದ್ರೆ ಅದ್ರ ಬದಲು ಎಂಪತಿ ಹೋಗಿ ಏನ್ ಮಾಡ್ಬೇಕು, ನನ್ನಿಂದ ಏನಾದ್ರು ಮಾಡಕ್ಕಾಗತ್ತಾ, ಮಾಡ್ಬೇಕು, ಇಲ್ಲ ಅಂದ್ರೆ ಸುಮ್ಮನಿರ್ಬೇಕು ಅಷ್ಟೇ. ಆ ರೀತಿ ಆಗದೇ ಇರೋದಕ್ಕೆ ಏನಾದ್ರು ನನ್ನಿಂದ ಸಾಧ್ಯ ಆಗುತ್ತಾ, ನನ್ನ ಕೊಡುಗೆ ಏನಾದ್ರು ಇದೆಯಾ, ಅದನ್ನ ಮಾಡೋಣ. ಈ ರೀತಿ ನಾವು ಸಾಮೂಹಿಕ ಸ್ತ್ರೀ ಚೈತನ್ಯವನ್ನ ನೋವಿನಲ್ಲಿ ಗುರುತಿಸೋದನ್ನ ಮಾಡಬಾರ್ದು.
ಈ ರೀತಿ ನಾವು ಸಾಮೂಹಿಕ ಚೈತನ್ಯವನ್ನ ನಾವು ಸ್ತ್ರೀತತ್ವವನ್ನ ನೋವಿನಲ್ಲಿ ನೋಡೋದ್ರಿಂದ ಏನಾಗುತ್ತೆ ಅಂದ್ರೆ ಅದರಿಂದ ನನ್ನ ಋತುಕ್ರಮದಲ್ಲಿ ಸಮಸ್ಯೆಗಳು ಬರುತ್ತೆ. ನೋಡಿ ಏನಾಗುತ್ತೆ, ಅದಕ್ಕೆ ಹೇಳೋದು ಸೈಕಲ್ಸ್, ಪೀರಿಯಡ್ಸ್ ಅಂತ ಹೇಳ್ತೀವಲ್ಲ, ಪೀರಿಯಡ್ಸ್ ಅಲ್ಲಿ ಪ್ರಾಬ್ಲಮ್ ಬರೋದು ಹೆಚ್ಚಾಗಿ ಯಾವಾಗ ಸ್ತ್ರೀತತ್ವಕ್ಕೆ ಗಾಯ ಆಗಿರುತ್ತೆ, ಸಾಮೂಹಿಕ ಸ್ತ್ರೀತತ್ವ ಇರಬಹುದು, ವೈಯಕ್ತಿಕವಾದ ಸ್ತ್ರೀತತ್ವ ಇರಬಹುದು, ಆಗ ಬರುವಂತದ್ದೇ ಈ ಒಂದು ಋತುಚಕ್ರದಲ್ಲಿ ಆಗುವಂತಹ ನೋವುಗಳು, ಪೀರಿಯಡ್ಸ್, ಸಿಸ್ಟ್ಗಳು, PCOD ಅಂತ ಹೇಳ್ತೀವಿ, ಮತ್ತೆ ಇರ್ರೆಗ್ಯುಲರ್ ಸೈಕಲ್ಸು, ಮತ್ತೆ ಓವರ್ ಬ್ಲೀಡಿಂಗ್ ಆಗುವಂತದ್ದು. ಇವೆಲ್ಲಾ ಸಮಸ್ಯೆಗಳು, ಹಲವಾರು ಸಮಸ್ಯೆಗಳಿರುತ್ತೆ ಇದ್ರಲ್ಲಿ. ಒಬ್ರು ಹೇಳ್ತಾ ಇದ್ರು ಡಾಕ್ಟ್ರು, ಒಂದ್ ದೊಡ್ಡ ಗ್ರಂಥ ಬರೀಬಹುದು, ಅಷ್ಟು ಸಮಸ್ಯೆಗಳಿದೆ ಸ್ತ್ರೀಯರಿಗೆ ಈ ವಿಷಯದಲ್ಲಿ ಅಂತ ಹೇಳಿ. ಆ ರೀತಿ ಬಹಳಷ್ಟು ಸಮಸ್ಯೆಗಳು ನಮ್ಮಿಂದನೇ ಉಂಟಾಗ್ತಿರೋದು, ನಾವೇ ತಂದುಕೊಳ್ತೇವೆ, ನಾವು ಸ್ತ್ರೀಯರೇ ತಂದುಕೊಳ್ತಾ ಇರೋದು. ಇದೆಲ್ಲವನ್ನು ಕ್ಲಿಯರ್ ಮಾಡ್ಕೋಬೇಕು ಅಂದ್ರೆ ನಾವೀಗ ಜ್ಞಾನ ಬೆಳೆಸ್ಕೋಬೇಕು, ಇದನ್ನ ಆಚರಣೆಗೆ ತರ್ಬೇಕು ನಾವೇ ಇಲ್ಲಿ. ಅದಕ್ಕೆ ಹೇಳೋದು ಹೆಣ್ಣಿಗೆ ಹೆಣ್ಣೇ ಶತ್ರು ಅಂತ ಹೇಳಿ. ನಾವೇ ನಮ್ಮಲ್ಲೇ ಇರುವಂತ ಹೆಣ್ಣು ಮಕ್ಳಿಗೆ ರೂಲ್ಸ್ ಹಾಕ್ತಾ ಇರ್ತೀವಿ. ಅತ್ತೆ ಸೊಸೆಗಿರ್ಬೋದು, ಸೊಸೆ ಅತ್ತೆ ನೋಡೋದಿರ್ಬೋದು, ತಾಯಿ ಮಗಳಿಗಿರ್ಬೋದು, ಅಕ್ಕ ತಂಗಿಯರಲ್ಲಿರ್ಬೋದು, ಮನೇಲಿ ಏನ್ ಮಾಡ್ತಾರೆ, ಇಬ್ರು ಹೆಣ್ಮಕ್ಳಿದ್ರೆ ದೊಡ್ಡ ಹೆಣ್ಮಗುಗೆ ಒಂದ್ ರೀತಿ ನೋಡೋದು, ಚಿಕ್ಕ ಹೆಣ್ಮಗುಗೆ ಒಂದ್ ರೀತಿ ನೋಡೋದು, ಇವೆಲ್ಲ ಮಾಡ್ತಾರೆ. ಅದಕ್ಕೆ ಆ ರೀತಿ ವ್ಯತ್ಯಾಸಗಳನ್ನ ಮಾಡ್ತಿದ್ಯಾರು, ತಾಯಿನೇ ಮಾಡ್ತಾ ಇರ್ತಾಳೆ. ಅವಳಿಗೆ ಗೊತ್ತಿಲ್ಲ, ಈ ಅರಿವಿಲ್ಲ, ಈ ಜ್ಞಾನದ ಅರಿವಿಲ್ಲ. ಆದ್ರಿಂದ ಈ ಜ್ಞಾನ ಎಲ್ಲಾರು ಪಡ್ಕೊಳ್ಳೇಬೇಕು. ಇದ್ರಿಂದ ಆಗ್ತಾ ಇರೋದಂತ ಪ್ರಾಬ್ಲಮ್ಸ್ ಏನು, ತಮ್ಮ ಹೆಣ್ಣು ಮಕ್ಕಳಿಗೆ ಪ್ರಾಬ್ಲಮ್ ಆಗ್ತದೆ, ತಮಗೂ ಪ್ರಾಬ್ಲಮ್ ಆಗ್ತಾ ಇದೆ. ಅದಕ್ಕೆ ನೋಡಿ ಮೆನೋಪಾಸ್ ಅಲ್ಲಿ ಪ್ರಾಬ್ಲಮ್ಸ್ ಬರುತ್ತೆ. ಯಾಕೆ? ಸ್ತ್ರೀ ತತ್ವಕ್ಕೆ ಗಾಯ ಮಾಡ್ಕೊಂಡ್ರು. ಇದು ಒಂದು ವಿಷಯ. ಆದ್ರೆ ಮುಂದೆ ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿರೋದು ಏನಪ್ಪಾ ಅಂತಂದ್ರೆ, ಋತುಕ್ರಮದ ಬಗ್ಗೆ ರೂಪಿಸಿಕೊಂಡಿರುವಂತ ಸರಿಯಲ್ಲದ ನಂಬಿಕೆಗಳು ಅಂತ. ನೋಡಿ, ಋತುಚಕ್ರ, ಪೀರಿಯಡ್ಸ್ ಅಂತಂದ್ರೆ ಏನಿದೆ, ಫಸ್ಟ್ ಮೈಲಿಗೆ ಆಗಿದೆ, ಅದರಿಂದ ಅವ್ರನ್ನ ಮೊದ್ಲೆಲ್ಲ ದೂರ ಕೂರಿಸ್ತಾ ಇದ್ರು, ಈಗ ದೂರ ಕೂರಿಸ್ತಿಲ್ಲ ಅಷ್ಟೇನೆ. ಆದ್ರೂ ಕೂಡ ಇಲ್ಲಿ ಮುಟ್ಬೇಡ, ಅಲ್ಲಿ ಮುಟ್ಬೇಡ, ಹಾಗಿರ್ಬೇಡ, ಹೀಗಿರ್ಬೇಡ ಅಂತ ಸ್ವಲ್ಪ ಒಂದು 10-20% ಆದ್ರೂ ರೂಲ್ಸ್ ಇದೆ ಅವ್ರ ಮೇಲೆ, ಇನ್ನೂ 100% ಓಪನ್ ಆಗಿಲ್ಲ. ಇದೆಲ್ಲ ನೋಡಿ, ಇಲ್ಲಿ ಹೇಳ್ತಾರೆ, ಒಂದು ಸರ್ವಜ್ಞನ ಒಂದು ವಚನ ಬರುತ್ತಿಲ್ಲಿ, ಮುಟ್ಟಾದ ಹೊಲೆಯೊಳಗೆ ಹುಟ್ಟುವುದು ಜಗವೆಲ್ಲ. ನೋಡಿ, ಮುಟ್ಟಾದ ಹೊಲೆಯೊಳಗೆ, ಹೊಲೆಯ ಅಂದ್ರೆ ಹೊಲಸು ಅನ್ನುವ ರೀತಿ ಹೇಳ್ತಿರಲ್ಲ ನೀವು ಮುಟ್ಟನ್ನ, ಆ ಹೊಲಸಿನಲ್ಲೇ ಹುಟ್ಟಿರೋದು ಈ ಜಗ ಎಲ್ಲ ಅಲ್ವಾ? ಆ ಗರ್ಭದಲ್ಲಿ ತಾನೇ ಹುಟ್ಟಿದ್ದು. ಮುಟ್ಟಬೇಡೆಂದ ತೊಲಗುವ ಹಾರುವನು, ಹುಟ್ಟುವನೆಲ್ಲಿ ಸರ್ವಜ್ಞ. ಮುಟ್ಬೇಡ ಅಂತ ಹಾರುವನು ಅಂದ್ರೆ ಬ್ರಾಹ್ಮಣ, ಅಂದ್ರೆ ಸ್ವಲ್ಪ ಬ್ರಾಹ್ಮಣರ ವರ್ಗದಲ್ಲಿ ಇದು ಆಚರಣೆಗಳು ಹೆಚ್ಚಾಗಿದ್ರಿಂದ ಅವ್ರ ಉದಾಹರಣೆನ ಸರ್ವಜ್ಞ ತಗೊಂಡಿದ್ದಾರೆ ಇಲ್ಲಿ. ಅದು ಮುಟ್ಬೇಡ, ಇದು ಮುಟ್ಬೇಡ ಅಂತ ಮಡಿ ಮಾಡ್ತಿರಲ್ಲ ನೀವು ಹುಟ್ಟಿದ್ದೆಲ್ಲಿ, ನೀವು ಕೂಡ ಆ ಗರ್ಭದಲ್ಲೇ ಹುಟ್ಟಿದ್ದು, ಆ ಆ ಮೈಲಿಗೆ ಅಂತ ಹೇಳಿದ್ರಲ್ಲ, ಅಲ್ಲೇ ಹುಟ್ಟಿದ್ದು ಅಂತ ಹೇಳ್ತಾರೆ. ಈಗ ಈ ಸತ್ಯವಾಗಿ ಏನ್ ನಡೆಯುತ್ತೆ ಅಂತಂದ್ರೆ, ಒಂದು ಹುಡುಗಿ ಋತುಮತಿ ಆಗಿದ್ದಾಳೆ ಅಂತಂದ್ರೆ ನಮ್ಮಲ್ಲಿ ಒಂದು ಪದ ಹೇಳ್ತೀವಿ ಋತುಮತಿಗೆ, ಪುಷ್ಪವತಿ ಆಗಿರೋದು ಅಂತ. ಅಂದ್ರೆ ಪುಷ್ಪ ಅರಳುವಂತಹ ಕ್ರಿಯೆ ಇದು, ಮೊಗ್ಗು ಹೂವಾಗೋದು ಕ್ರಿಯೆ ಎಷ್ಟ್ ಚೆನ್ನಾಗಿರುತ್ತಲ್ಲ. ನೋಡಿ, ನೀವು ಆ ಗಮನಿಸ್ದಾಗ ಯಾವಾಗ್ಲಾದ್ರೂ ಮೊಗ್ಗು ವಾಕಿಂಗ್ ಹೋದಾಗ ಪಾರ್ಕಲ್ಲಿ ಇಲ್ಲಿ ಅಪರೂಪಕ್ಕೆ ಸಿಗುತ್ತೆ ನಮ್ಗೆ, ಅರಳ್ತಾ ಇರೋದು, ನಿಧಾನಕ್ಕೆ ಅರಳ್ತಾ ಇರುತ್ತದೆ, ಎಷ್ಟು ಚೆನ್ನಾಗಿ ಅರಳಿ ಬಿಡ್ತು ಅಂತ ನೋಡ್ತೀವಿ ನಾವು ಅಲ್ವಾ? ಹಾಗೆ ಅರಳುವ ಕ್ರಿಯೆ ಇದೆಯಲ್ಲ, ಅದು ಸುಂದರವಾದಂತ ಕ್ರಿಯೆ. ಆಕೆಯಲ್ಲಿ ಈಗ ಆ ದೈವಿಕ ಸ್ತ್ರೀತತ್ವ ಶಕ್ತಿ ಅನ್ನೋದು ಮತ್ತಷ್ಟು ವಿಕಾಸ ಆಗಿದೆ, ಅರಳುತ್ತಾ ಇದೆ. ಆ ಹುಡುಗಿಯಲ್ಲಿ ನಡೆಯುವಂತ ಬಹು ದೊಡ್ಡ ಮುಖ್ಯವಾದಂತ ಬದಲಾವಣೆ. ಈಗ ಏನಾಗುತ್ತೆ, ಪ್ರಕೃತಿ ದೇವತೆಗಳು ಅಂತ ಕರಿತೀವಿ, ನೇಚರ್ ಸ್ಪಿರಿಟ್ಸ್ ಅಂತ ಹೇಳ್ತಾರೆ. ಆ ಪ್ರಕೃತಿ ದೇವತೆಗಳು ನಮ್ಮಲ್ಲಿ ಕೆಲಸ ಮಾಡ್ತಾರೆ. ಏನು ಕೆಲಸ ಮಾಡ್ತಾರೆ? ಪ್ರತ್ಯೇಕವಾದ ಶಕ್ತಿ, ಒಂದು ರೀತಿ ಆಕರ್ಷಣೆ, ಒಂದು ಮಾಧುರ್ಯ, ಒಂದು ರೀತಿ ಸೌಂದರ್ಯ, ಎಲ್ಲ ಅಂಗಾಂಗಗಳ ಮಾರ್ಪಾಡಾಗೋದು, ರಚನೆ ಆಗೋದು, ಬಹಳಷ್ಟು ಕ್ರಿಯೆಗಳು ನಡೆಯುತ್ತೆ. ಈ ಸಮಯದಲ್ಲಿ ಆಕೆಗೆ ಒಂದ್ ರೀತಿ ಶಾಕ್, ಏನೋ ಆಗಿದೆ ನನಗೆ ಅಂತ. ಆ ಸಮಯದಲ್ಲಿ ಏನೋ ಹೋಗು, ದೂರ ಕೂತ್ಕೊ, ಮುಟ್ಬೇಡ, ಯಾರನ್ನೋ ಮುಟ್ಬೇಡ ಅಂತ ಹೇಳಿ ಕೂರಿಸ್ಬಿಡೋದು. ಆ ನಂತರ ಆಕೆಗೆ ಏನಾಗಿದೆ ಅಂತ ವಿವರಣೆನೇ ಕೊಡೋದಿಲ್ಲ, ನೀರ್ನ ಕರೆದು ದೊಡ್ಡವ್ರನ್ನ ಆಚರಣೆಗಳನ್ನ ಶುರು ಮಾಡ್ಬಿಡೋದು. ಆ ಎಳೆ ಹೃದಯ ಪಾಪ ಮೊದ್ಲೇ ಭಯ ಪಟ್ಟಿರುತ್ತೆ, ಅದನ್ನ
ಮತ್ತು ದೂರ ಇಟ್ಟು ಹೆದರ್ಸಿಟ್ಬಿಡು. ಆಗ ಏನಾಗುತ್ತೆ, ಅಯ್ಯೋ ನನಗೆ ಏನೋ ಆಗ್ಬಿಟ್ಟಿದೆ ಅಂತ ಭಯ ಆವಾಗ್ಲಿಂದ ಪ್ರಾರಂಭ ಆಗುತ್ತೆ. ಈ ಮತ್ತೆ ಪ್ರತಿ ತಿಂಗಳು ಇದೇ ನಡೀತಾ ಬಂದಾಗ ಆಕೆಗೆ ಈ ಒಂದು ಮುಟ್ಟಿನ ಬಗ್ಗೆ ಅಸಹನೆ ಬೆಳೆಯುತ್ತೆ. ಯಾಕಾದ್ರೂ ಇದಾಗ್ತೀನೋ ನಾನು, ಯಾಕಪ್ಪ ಬೇಕಿ ಹಿಂಸೆ, ನಮ್ಗೆಲ್ಲ ಬಹಳ ಕಷ್ಟ ಆಗ್ತಿತ್ತು ನಮ್ಮ ಕಾಲದಲ್ಲಿ, ಇದೇನು ಮುಟ್ಟೋ ಹಾಗಿಲ್ಲ ಅಂತ ಹೇಳಿ ಹೊರಗೆ ಕೂರಿಸೋದು. ತುಂಬಾ ಕಷ್ಟ ಪಡ್ತಿದ್ದೆ, ಆ ಭಾವನೆ ಬರ್ತಾ ಇತ್ತು ನನಗೂ ಕೂಡ. ಯಾಕಾದ್ರೂ ಹೆಣ್ಣಾಗ್ಬಿಟ್ರೆ, ಯಾಕಾದ್ರೂ ಇವೆಲ್ಲ ಅನುಭವಿಸ್ಬೇಕು ಅಂತ. ಅಮ್ಮ ಬೇರೆ ತುಂಬಾ ಮಡಿ ಮಾಡ್ತಾ ಇದ್ರು, ತುಂಬಾ ಅಂದ್ರೆ ತುಂಬಾ ಅತಿಯಾದ ಮಡಿ ಇತ್ತು. ಆ ಒಂದು ಕಷ್ಟಗಳನ್ನ ಅನುಭವಿಸುವಾಗ ಅನ್ಸೋದು, ಇಷ್ಟೆಲ್ಲ ಕಷ್ಟ ಯಾಕೆ ಯಾಕೆ ಅಂತ ಅನ್ನೋದು. ನೋಡಿ, ಅದ್ರಿಂದ ಏನಾಗುತ್ತೆ, ಬಹಳಷ್ಟು ತೊಂದರೆಗಳನ್ನ ಅನುಭವಿಸ್ಬೇಕಾಗತ್ತೆ. ಆದ್ರೆ ಇಲ್ಲಿ ಹೇಳ್ತಾರೆ, ನಿಮ್ಮ ಮನೆಯಲ್ಲಿ ಒಂದು ಮಗು ಋತುಮತಿ ಆದ್ರೆ, ಪುಷ್ಪವತಿ ಆದ್ರೆ ಆಕೆನ ಕರೆದು ಬಾಚಿ ತಬ್ಬುಕೊಳ್ಳಿ. ಮೊದಲು ತಬ್ಕೋಬೇಕಂತೆ. ಎಂತಹ ಒಂದು ಒಳ್ಳೆಯ ಬದಲಾವಣೆ ಆಗ್ತಾ ಇದೆ ನಿನ್ನಲ್ಲಿ, ತುಂಬಾ ಒಳ್ಳೇದು ನಿನ್ನಲ್ಲಿ ಆಗ್ತಾ ಇರೋ ಬದಲಾವಣೆ, ನಿನಗೆ ಇದು ಶಕ್ತಿಯನ್ನ ಕೊಡುತ್ತೆ, ನಿನ್ನ ಒಂದು ಜೀವನದ ಮುಂದಿನ ಹಂತಕ್ಕೆ ಇದನ್ನ ಕರೆದುಕೊಂಡು ಹೋಗುತ್ತೆ ಅಂತ ಹೇಳಿ, ಆಕೆಯಲ್ಲಿ ಏನಾಗುತ್ತೆ ಅಂತಂದ್ರೆ ಪ್ರಾಣಶಕ್ತಿಯ ಹರಿವು ಜಾಸ್ತಿ ಆಗುತ್ತಂತೆ. ನಾವ್ ಹೇಳ್ತೀವಲ್ಲ, ಅದಕ್ಕೆ ನೋಡಿ, ನಾವು ಧ್ಯಾನಕ್ಕೆ ಕುತ್ಕೊಂಡಾಗ ಏನಾಗುತ್ತೆ, ನಮ್ಮಲ್ಲಿ ನಾವ್ ಹೇಳ್ತೀವಿ ಸಹಸ್ರಾರ ಅಂತ ಒಂದು ಓಪನಿಂಗ್ ಇದೆ ಇಲ್ಲಿ, ಅದು ಓಪನ್ ಆಗತ್ತೆ ಅಂತ ನಾವ್ ಹೇಳ್ತೀವಿ. ಆದ್ರೆ ಋತುಮತಿ ಆದಾಗ ಆಕೆ ಇಡೀ ದೇಹದಲ್ಲಿ ಆ ಸಹಸ್ರಾರದ ಪೋರ್ಟಲ್ಸ್ ಓಪನ್ ಆಗುತ್ತಂತೆ. ಇಡೀ ದೇಹನೇ ಸಹಸ್ರಾರ, ಎಲ್ಲಾ ಕಡೆ, ಬಾಡಿದ ಎಲ್ಲಾ ಕಡೆ. ಆಕೆ ಕಣ್ಣು ಮುಚ್ಚಿ ಕೂತ್ರೆ ಅಷ್ಟು ಎನರ್ಜಿ ಎಲ್ಲಾ ಕಡೆಯಿಂದಲೂ ತಗೊಳ್ತಾಳ ಅವಳು, ಅಷ್ಟು ಪೋರ್ಟಲ್ಸ್ ಓಪನ್ ಆಗುತ್ತೆ ಅವಳು. ಎಷ್ಟು ಎನರ್ಜಿ ಬರುತ್ತಲ್ವಾ. ಅಂತಹ ಅದ್ಭುತವಾದ ಸಮಯ ನಾವೇನ್ ಮಾಡಿದ್ವಿ, ಹಾಳು ಮಾಡ್ಬಿಟ್ವಿ. ಹಾಗಲ್ಲ ಹೀಗಲ್ಲ, ಹೋಗ್ ಮೂಲೆ ಕೂತ್ಕೋ, ದೂರ ಕೂತ್ಕೋ ಅಂತ. ಏಕೆ ಹಿಂದಿನವ್ರು ಈ ಆಚರಣೆ ತಂದ್ರು ಅಂತಂದ್ರೆ, ಹಿಂದೆ ಎಲ್ಲ ದೊಡ್ಡ ದೊಡ್ಡ ಕುಟುಂಬಗಳಿತ್ತು, ಒಟ್ಟು ಕುಟುಂಬ, ಕೂಡು ಕುಟುಂಬಗಳು, ಮನೆಯಲ್ಲಿ ಜನ ಜಾಸ್ತಿ ಇರ್ತಾ ಇದ್ರು. ಹೆಣ್ಣು ಮಕ್ಕಳಿಗೆ ರೆಸ್ಟ್ ಅನ್ನೋದು ಸಿಗ್ತಾ ಇರ್ಲಿಲ್ಲ, ತುಂಬಾ ಕೆಲ್ಸ ಇರ್ತಾ ಇತ್ತು. ಆ ಕಾರಣಕ್ಕೋಸ್ಕರ ಆ 3 ದಿನ ಅವರು ಸಾಧನೆಯಲ್ಲಿ ತೊಡಗಲಿ, ಮೌನವಾಗಿರ್ಲಿ, ಮತ್ತೆ ವಿಶ್ರಾಂತ ಸ್ಥಿತಿಯಲ್ಲಿ ಇರಲಿ ಅನ್ನೋ ಕಾರಣಕ್ಕೆ ಒಂದು ಕಡೆ ಅವ್ರನ್ನ ಕೂರಿಸ್ಬೇಕು ಅಂತ ಪ್ರಾರಂಭ ಮಾಡಿದ್ರು. ಆದ್ರೆ ಅದೇನಾಯ್ತು, ಒಂದು ಕಡೆ ಕೂರ್ಸೋದು ಅಂದ ತಕ್ಷಣ ಊರ್ ಹೊರಗ್ ಕೂರ್ಸೋದು, ಮನೆ ಹೊರಗ್ ಕೂರ್ಸೋದು, ಈ ತರ ಒಂದು ಮನೇಲಿ ಒಂದು ಮೂಲೆಯಲ್ಲಿ ಕೂರ್ಸೋದು, ಈ ರೀತಿ ಏನೇನೋ ತಪ್ಪು 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 ಕಲ್ಪನೆಗಳು, ಅಭಿಪ್ರಾಯಗಳು ಬೆಳೆಸಿ ಬೆಳೆಸಿ ಬೆಳೆಸಿ, ಕೆಲವರನ್ನ ಪ್ರಯತ್ನ ಪೂರ್ವಕವಾಗಿಯೇ ಮಾಡಿದ್ರು ಏನೋ ಗೊತ್ತಿಲ್ಲ, ಕೆಲವು ಪುರುಷ ಶಕ್ತಿಗಳು ಹಾಗೆ ಮಾಡಿರ್ಬೋದು. ಇದು ಒಂದು ಸರಿಯಾದ ಕಾರಣ ಈಕೆನ ಮೂಲೆಗುಂಪು ಮಾಡಕ್ಕೆ ಅನ್ನೋದು ಇರ್ಬೋದು ಅಲ್ವಾ. ಆ ರೀತಿ ಮಾಡ್ತಾ ಮಾಡ್ತಾ ಮನೆಯಲ್ಲಿ ಸ್ತ್ರೀಯರ ಮೇಲೆ ಅಭಿಪ್ರಾಯನ ಹೇರೋದು, ದೊಡ್ಡವರು ಕೂಡ ಹೇರಿ ಹೇರಿ ಅದನ್ನ ಆ ರೀತಿ ತಂದಿರಬಹುದು. ಅದ್ರ ಬಗ್ಗೆ ಸ್ವಲ್ಪ R&D ಮಾಡ್ಬೇಕು ನಾವು. ಹಾಗೆ ಪ್ರಾರಂಭ ಆಗಿದ್ದೇನಾಯ್ತು, ಕೊನೆಗೇನಾಯ್ತು, ಅವರು ಕೂಡ ಅವರ ಶಕ್ತಿಯನ್ನ ಕುಂದಿಸ್ಕೊಳ್ತಾ ಬಂದ್ರು. ಅದಕ್ಕೆ ನೋಡಿ, ಸಂಸ್ಕೃತದಲ್ಲಿ ಒಂದು ಮಾತು ಹೇಳ್ತಾರೆ, ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಹ ಅಂತ. ಅಂದ್ರೆ ಎಲ್ಲಿ ಸ್ತ್ರೀಯರು ಪೂಜಿಸಲ್ಪಡುತ್ತಾರೋ, ಪೂಜಿಸಲ್ಪಡುದು ಅಂದ್ರೆ ಅವ್ರನ್ನ ಕೂರಿಸಿ ಪೂಜೆ ಮಾಡ್ಬೇಕಿಲ್ಲ, ಅವರನ್ನ ಗೌರವಿಸಲ್ಪಡ್ತಾರೆ. ಅಂದ್ರೆ ಸ್ತ್ರೀ ತತ್ವಕ್ಕೆ ಗೌರವ ಇರುತ್ತೋ ಅಂತ ಅರ್ಥ ಮಾಡ್ಕೋಬೇಕಿಲ್ಲ. ಸ್ತ್ರೀ ತತ್ವಕ್ಕೆ ಎಲ್ಲಿ ಗೌರವ ಇರುತ್ತೋ ಅಲ್ಲಿ ಎಲ್ಲಾ ದೇವಾದಿ ದೇವತೆಯರು ನೆಲೆಸ್ತಾರೆ, ನಲಿದಾಡ್ತಾರೆ ಅಂತ. ಯಾರ್ಯಾರೆಲ್ಲ ನೆಲೆಸ್ತಾರೆ, ಲಕ್ಷ್ಮಿ, ಸರಸ್ವತಿ, ಪಾರ್ವತಿ, ಅಷ್ಟಲಕ್ಷ್ಮಿರು ಅಂತ ಹೇಳ್ತೀವಲ್ಲ, ಎಲ್ಲರೂ. ಆ ಮನೆ ಹೇಗಿರುತ್ತೆ ಅಂದ್ರೆ, ನೀವು ಕೆಲವು ಮನೆಗಳು ನೋಡ್ಬೇಕು, ತುಂಬಾ ಆನಂದವಾಗಿರ್ತಾರ, ಮನೇಲಿ ಎಲ್ಲರೂ ಚೆನ್ನಾಗಿರ್ತಾರೆ. ಎಲ್ಲರೂ ಒಂದ್ ರೀತಿ ಆನಂದ, ಮನೆಗೆ ಹೋಗ್ತಿದ್ದಾಗೆ ವೈಬ್ಸ್ ಫೀಲ್ ಆಗುತ್ತೆ. ಕೆಲವು ಮನೆಗಳಲ್ಲಿ ಡಾಮಿನೇಷನ್ ಇರುತ್ತೆ, ಆ ಒಂದು ಅಸಮಾನತೆ ಇರುತ್ತೆ, ಒಂದು ಹೆಣ್ಣನ್ನ ಕೀಳಾಗಿ ನೋಡುವಂತ ಮನೆಗಳು. ಆ ಮನೆಗೆ ಹೋಗ್ತಿದ್ದಂಗೆ ನಮ್ಗೆ ನೆಗೆಟಿವ್ ವೈಬ್ಸ್ ಫೀಲ್ ಆಗುತ್ತೆ. ಆ ಮನೇಲಿ ಆನಂದ ಕಾಣೋದಿಲ್ಲ ನಮ್ಗೆ ಅಲ್ವಾ. ಅಂದ್ರೆ ನಾವ್ ಹೇಗಿರ್ತೀವಿ, ಹೇಗ್ ನಡ್ಕೊಳ್ತೀವಿ, ಹೇಗ್ ಮಾತಾಡ್ತೀವಿ, ಹೇಗ್ ನಡ್ಸ್ಕೊಳ್ತಿದೀವಿ, ಸ್ತ್ರೀಯರನ್ನಾಗ್ಲಿ ಪುರುಷರನ್ನಾಗ್ಲಿ ಅನ್ನೋದು ಬಹಳ ಮುಖ್ಯ ಆಗತ್ತೆ ಸ್ನೇಹಿತರೆ. ಅದ್ರಿಂದ ಇಲ್ಲಿ ಏನ್ ಹೇಳ್ತಾರೆ, 5 ದಿನಗಳು ಏನು, ಮೊದಲನೇ ದಿನದಿಂದ ಒಂದೊಂದು ಬದಲಾವಣೆ ನಡೀತಾ ಇರುತ್ತೆ ಋತುಚಕ್ರದಲ್ಲಿ ಅಂತ. ಮೊದಲನೇ ದಿನ ಇಡೀ ಶರೀರ ಬ್ರಹ್ಮರಂಧ್ರವಾಗಿ ಬದಲಾದ್ರೆ, 2ನೇ ದಿನ ಏನಾಗುತ್ತೆ, ನೆನಪಿನ ಶಕ್ತಿ ಉತ್ತೇಜನ ಆಗತ್ತಂತೆ, ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ. ಅದಕ್ಕೆ ಆ ಟೈಮಲ್ಲಿ ಎಸ್ಪೆಷಲಿ ಧ್ಯಾನ ಹೆಚ್ಚು ಮಾಡಿ ಅಂತ ಹೇಳ್ತೀವಿ. 3ನೇ ದಿನ ವಾಕ್ ಶಕ್ತಿ ಅದ್ಭುತವಾಗಿ ಜಾಗೃತವಾಗುತ್ತೆ, ಮಾತೆ ಮಂತ್ರ ಆಗ್ಬಿಡುತ್ತೆ. ಮತ್ತೆ 4ನೇ ದಿನ ಕಲ್ಪನಾ ಶಕ್ತಿ, ವಿಜುವಲೈಸೇಷನ್ ಪವರ್ ಅಂತೀವಲ್ಲ, ಅದು ಹೆಚ್ಚಾಗುತ್ತೆ. 5ನೇ ದಿನ ಏನಾಗುತ್ತೆ, ಆನಂದಮಯ ಕೋಶದ ಜೊತೆ ಅನುಸಂಧಾನವಾಗುತ್ತೆ. ಈ 4 ದಿನ 4 ದಿನ ಆದ್ಮೇಲೆ ನೋಡ್ಬೇಕು, ಹೆಣ್ಣು ಮಕ್ಕಳ ಮುಖದಲ್ಲಿ ಏನೋ ಒಂದ್ ರೀತಿ ಕಳೆ ಬಂದಿರುತ್ತೆ, ಗಮನಿಸ್ ನೋಡಿ. ಕಳೆ ಯಾಕೆ ಹೀಗ್ ಬಂತು, ಆ ಕ್ಲೆನ್ಸಿಂಗ್ ಆಗಿರುತ್ತೆ, ಎನರ್ಜಿ ಲೆವೆಲ್ಸ್ ಜಾಸ್ತಿ ಆಗಿರುತ್ತೆ ಅನ್ನೋದು.
ಆದ್ರಿಂದ ಸ್ನೇಹಿತರೆ ಇಲ್ಲಿ 6ನೇ ದಿವಸ ಏನಾಗುತ್ತೆ, ಆಕೆಗೆ ಸ್ವಾಸ್ಥ್ಯವನ್ನು ಉಂಟು ಮಾಡುವ ಶಕ್ತಿ ಒಂದಾಗುತ್ತಂತೆ, ಆರೋಗ್ಯ ಹೆಚ್ಚಾಗತ್ತೆ ಅನ್ನೋದು. ಆದ್ರಿಂದ ಋತುಮತಿಯಾಗಿರುವ ಹುಡುಗಿಗೆ ತನ್ನಲ್ಲಿ ಜಾಗೃತವಾಗಿರುವ ಶಾರೀರಿಕ, ಮಾನಸಿಕ, ಆಧ್ಯಾತ್ಮಿಕ ಶಕ್ತಿಗಳ ಬಗ್ಗೆ ತಿಳಿಸ್ಬೇಕು. ಆಕೆಯಲ್ಲಿ ಶಾರೀರಿಕವಾಗಿ ಆಗ್ತಿರೋ ಬದಲಾವಣೆಗಳ ಬಗ್ಗೆ ಆಕೆಗೆ ನಾವು ಅರ್ಥವಾಗೋ ರೀತಿಯಲ್ಲಿ ತಂದೆ ತಾಯಿಗಳು ವಿವರಿಸಿ ತಿಳಿಸ್ಬೇಕು. ಆಕೆ ಜೊತೆ ಏನ್ ಮಾಡ್ಬೇಕು ಅಂದ್ರೆ ಎಲ್ಲಾರು ಮನೆಯವರೆಲ್ಲಾ ಸೇರ್ಕೊಂಡು ಸೇರ್ಕೊಂಡು ಆ ಜೊತೆಲಿ ಕುತ್ಕೊಂಡು ಧ್ಯಾನ ಮಾಡ್ಬೇಕು, ಆಟ ಆಡಿಸ್ಬೇಕು ಆ ಹುಡ್ಗಿನ. ಅದಕ್ಕೆ ನಮ್ಮಲ್ಲಿ ಆರತಿ ಮಾಡೋದೆಲ್ಲ ಮಾಡ್ತೀವಿ. ಆ ಇಲ್ಲಿ ಏನಾಗತ್ತೆ, ಆಕೆನ ದೇವತೆ ತರ ಸಿಂಗಾರ ಮಾಡಿ ಆರತಿ ಮಾಡ್ತಾರೆ ಸ್ನೇಹಿತರೊಂದಿಗೆ ಆನಂದದಿಂದ. ಆಕೆಗೇನೋ ಹೌದು ನನ್ನಲ್ಲಿ ಏನೋ ಒಂದು ಚೇಂಜ್ ಬಂದಿದೆ, ಎಲ್ಲರೂ ನನ್ನನ್ನ ಇಂಪಾರ್ಟೆಂಟ್ ಆಗಿ ನೋಡ್ತಾ ಇದ್ದಾರೆ, ಸೊ ಐ ಆಮ್ ಸೋ ಬ್ಲೆಸ್ಡ್, ಐ ಆಮ್ ಅನ್ನೋದೆಲ್ಲ ಕೆಲವು ಒಳ್ಳೆ ಪಾಸಿಟಿವ್ ಗುಣಗಳು ಅವಳಲ್ಲಿ ಜಾಗೃತವಾಗುತ್ತೆ. 2 ಹೊತ್ತು ಆರತಿ ಮಾಡೋದು ಏನಾಗುತ್ತಂತೆ, ಅವಳಲ್ಲಿ ಆಕೆಯ ಒಂದು ಪ್ರಭಾವಳಿರೋದು ಹೆಚ್ಚಾಗತ್ತೆ, ಅವರ ಒಂದು ಆರ ಕ್ಲೆನ್ಸ್ ಆಗುತ್ತೆ ಅಂತ ಹೇಳ್ತಾರೆ. ಈಗ ಅದಕ್ಕೋಸ್ಕರ ಆ ಟೈಮಲ್ಲಿ ಸಾತ್ವಿಕವಾದ ಆಹಾರ ಕೊಡ್ತೀವಿ ನಾವು ಹೆಚ್ಚಾಗಿ. ಕಾಳುಗಳು, ಬೆಲ್ಲ, ತರಕಾರಿ, ಸೊಪ್ಪು, ಹಣ್ಣು, ತುಪ್ಪ ಈ ರೀತಿ ಇರುವಂತ ಆಹಾರನ ನಾವು ಕೊಡ್ತೀವಿ. ಇದೆಲ್ಲ ಎಲ್ಲರ ಮನೆಗಳಲ್ಲೂ ಮಾಡ್ತಾ ಇರುವಂತ ಕೆಲಸಗಳು. ಇದ್ರಲ್ಲಿ ನೋಡಿ ಒಂದು ಉದಾಹರಣೆ ಕೊಡ್ತೀನಿ ನಿಮ್ಗೆ. ಅಸ್ಸಾಂ ಅಲ್ಲಿ ಕಾಮಾಖ್ಯ ದೇವಿ ಅಂತ ಒಂದು ದೇವಸ್ಥಾನ ಇದೆ. ಅಲ್ಲಿ ಆ ದೇವಿ ಪ್ರತಿ ತಿಂಗಳು ರಜಸ್ವಲೆ ಆಗ್ತಾಳೆ, ಋತುಮತಿ ಆಗ್ತಾಳೆ. ಅಲ್ಲಿ ಹೊರಗಡೆ ಹರಿತಾ ಇರುವಂತ ನದಿ ನೀರು 3 ದಿನ ಕೆಂಪಾಗಿರುತ್ತಂತೆ. ಆ ಸಮಯದಲ್ಲಿ ದೇವಾಲಯವನ್ನ ಬಾಗಿಲು ಹಾಕ್ಬಿಡ್ತಾರೆ, ದೇವಿಗೆ ರೆಸ್ಟ್ ಬೇಕು ಅಂತ ಹೇಳಿ ಬಾಗಿಲು ಹಾಕ್ಬಿಟ್ಟು 3 ದಿನ ಆದ ಮೇಲೆ ನೋಡಿದ್ರೆ ಆಕೆಗೆ ಉಡಿಸಿರೋ ಸೀರೆ ಕೆಂಪಾಗಿರುತ್ತಂತೆ. ಆ ಸೀರೆಯನ್ನ ತೆಗೆದುಕೊಂಡು ಸಣ್ಣ ಸಣ್ಣ ತುಂಡುಗಳಾಗಿ ಮಾಡಿ ಅಲ್ಲಿ ಅಂಗಡಿಗಳಲ್ಲಿ ಮಾರ್ತಾರೆ. ಅಲ್ಲಿಯ ಹೆಣ್ಣು ಮಕ್ಕಳು ಅದನ್ನ ತೆಗೆದುಕೊಂಡು ಹೋಗಿ ಕಣ್ಣುಗೊತ್ಕೊಂಡು ದೇವರ ಮನೆಗಳಲ್ಲಿ ಇಟ್ಟು ಪೂಜೆ ಮಾಡ್ತಾರೆ ಅಂತ. ಮೈಲ್ಗೆ ಅಲ್ವಾ, ಮತ್ತೆ ಹೆಂಗ್ ಮಾಡಿದ್ರು, ದೇವಿದಾದ್ರೆ ಮೈಲಿಗೆ ಅಲ್ವಾ. ನಾವು ಹೋಗ್ತೀವಿ ಅಲ್ಲಿಗೆ, ಎಷ್ಟೊಂದು ದೂರ ಖರ್ಚು ಮಾಡ್ಕೊಂಡು ಹೋಗಿ ಅಲ್ಲಿ ದರ್ಶನ ಮಾಡ್ಕೊಂಡು ಬರ್ತೀವಿ. ನಮ್ಮನೇಲಾದ್ರೆ ನಮ್ಮನೇಲಿ ಮೈಲ್ಗೆ, ದೇವಿದಾದ್ರೆ ಅದು ಪ್ರಸಾದ. ದೇವಿ ನಾವೇ, ಅದೇ ಹಾಗೆ ನಾವು ಅರ್ಥ ಮಾಡ್ಕೊಂಡು ನಾವು ಆಚರಣೆಗೆ ತರಬೇಕು ಅನ್ನೋದು ಈ ಪುಸ್ತಕದ ಒಂದು ಉದ್ದೇಶ. ಈಗ ಕೊನೆಯದಾಗಿ ಇಲ್ಲಿ ಬಹಳಷ್ಟು ಇದೆ, ಒಂದು ಸೆಷನ್ ಅಲ್ಲಿ ಆಗಲ್ಲ, ಒಂದೇ ಒಂದು ಇಂಪಾರ್ಟೆಂಟ್ ಆಗಿರೋ ಒಂದು ಕಾನ್ಸೆಪ್ಟ್ ಹೇಳ್ಬಿಡ್ತೀನಿ. ಇಲ್ಲ ಅದಕ್ಕೋಸ್ಕರ ಅಂತರ್ವಿವಾಹ ಅನ್ನೋದು ಕೊನೆಯದಾಗಿ ಹೇಳ್ತಾರೆ ನೋಡಿ. ವಿವಾಹ ಅಂದ್ರೆ ನಮಗ್ ಗೊತ್ತಿರೋದು ಬಹಿರ್ವಿವಾಹ, ಅಂತರ್ ಕಲ್ಯಾಣ, ಬಹಿರ್ ಕಲ್ಯಾಣ. ಹೊರಗಡೆ ಹುಡುಗಿನ ನೋಡಿ ವ್ಯಾಚ್ ಮಾಡಿ ಮದ್ವೆ ಮಾಡ್ತೀವಿ. ಇಲ್ಲಿ ಹೇಳ್ತಾರೆ ಹುಡುಗರಿಗೆ ಮದ್ವೆ ಮಾಡ್ಬೇಕಾದ್ರೆ ಮೊದಲು ಅವರಿಗೆ ಅಂತರ್ ಕಲ್ಯಾಣ ಮಾಡಿ ಅಂತರ್ಗತ ವಿವಾಹ ಅಂತ ಹೇಳ್ತಾರೆ. ಅಂದ್ರೆ ಅವರಲ್ಲಿರುವಂತ ಸ್ತ್ರೀ ತತ್ವ, ಪುರುಷ ತತ್ವ ಎರಡನ್ನೂ ಸಮಾನವಾಗಿರುವ ಹಾಗೆ ನೋಡ್ಕೊಂಡು ಅವ್ರಿಗೆ ಜ್ಞಾನ ಕೊಟ್ಟು ಆ ನಂತರ ಅವರಿಗೆ ಮದುವೆ ಮಾಡಿದ್ರೆ ಡೈವೋರ್ಸ್ಗಳಿರಲ್ಲ. ನಂದೇ ಹೆಚ್ಚು, ನಂದೇ ನಡಿಬೇಕು ಅನ್ನೋದು ಯಾವಾಗ ಬರ್ತಾ ಇದೆ ಈಗ, ಅದಕ್ಕೆ ಜಾಸ್ತಿ ಡೈವೋರ್ಸ್ ಕೇಸ್. ಈಗ ಯಾವ ಲಾಯರ್ನೇ ಕೇಳಿ ಹೇಳ್ತಿರ್ತಾರೆ, ಅಯ್ಯೋ ದಿನಕ್ಕೆ 10 ಕೇಸ್ ಬರುತ್ತೆ ಅಂತ. ಯಾಕೆ? ನಂದೇ ನಡಿಬೇಕು, ನಾನೇ ಶ್ರೇಷ್ಠ ಅಂತ ಇಬ್ಬರಿಗೂ ಬಂದ್ಬಿಟ್ಟಿದೆ ಈಗ. ಅದರಿಂದ ಅವರಿಗೆ ಈ ತಿಳುವಳಿಕೆಯನ್ನು ಕೊಟ್ಟು ಅವರಲ್ಲಿ ಇರುವ ಸ್ತ್ರೀ ತತ್ವ, ಪುರುಷ ತತ್ವದ ಒಂದು ಮೈತ್ರಿಯನ್ನ ಮಾಡಿಸಿ ಕಲ್ಯಾಣ ಮಾಡಿಸಿದ್ರೆ ಆ ನಂತರ ನಾವು ಅವರಿಗೆ ಬಹಿರ್ವಿವಾಹ, ಮತ್ತೊಬ್ಬ ಹುಡುಗ ಅಥವಾ ಹುಡುಗಿ ಜೊತೆ ಮದ್ವೆ ಮಾಡಿದಾಗ ಅದರಲ್ಲಿ ಆ ಓಪನ್ ಮೈಂಡ್ ಇರುತ್ತೆ, ಅವಲ್ಲಿ ಕಾನ್ಫಿಡೆನ್ಸ್ ಇರುತ್ತೆ, ಕಾನ್ಫ್ಲಿಕ್ಟ್ ಇರಲ್ಲ, ಆ ಮದುವೆ ಅನ್ನೋದು ಫಲಪ್ರದವಾಗತ್ತೆ. ಅದಕ್ಕೆ ಇಲ್ಲಿ ಹೇಳ್ತಾರೆ ಸ್ವಯಂ ಕಲ್ಯಾಣವೇ ಲೋಕ ಕಲ್ಯಾಣ ಅಂತ ಹೇಳ್ತಾರೆ ಪತ್ರಿಜಿಯವರು. ಸ್ವಯಂ ಕಲ್ಯಾಣ ಅಂದ್ರೆ ನನ್ ಜೊತೆ ನಾನು ಮದುವೆ ಮಾಡ್ಕೊಳ್ಳೋದು ಅಂದ್ರೆ ಏನರ್ಥ, ನನ್ನಲ್ಲಿರುವಂತ ಸ್ತ್ರೀ ತತ್ವ, ಪುರುಷ ತತ್ವ ಎರಡಕ್ಕೂ ಮದುವೆ ಮಾಡ್ಸೋದು, ಎರಡನ್ನೂ ಸಮಾನವಾಗಿ ಮಾಡೋದೇ ಲೋಕ ಕಲ್ಯಾಣ ಅಂತ ನಮ್ಮ ಗುರುವರ್ಯರಾಗಿರುವಂತ ಪತ್ರಿಜಿಯವರು ಹೇಳಿದ್ದಾರೆ. ಈ ಒಂದು ಹಂತದಲ್ಲಿ ನನ್ನ ಈ ಒಂದು ಸ್ವಾಧ್ಯಾಯದಲ್ಲಿ ನಿಲ್ಲಿಸ್ತೇನೆ. ನಿಮಗೇನಾದ್ರೂ ಇದ್ರ ಬಗ್ಗೆ ಸಂಶಯಗಳು, ಪ್ರಶ್ನೆಗಳಿದ್ರೆ ಕೇಳ್ಬೋದು, ನಿಮ್ಮ ಅಭಿಪ್ರಾಯ, ಅನಿಸಿಕೆಗಳನ್ನ ಹಂಚ್ಕೋಬಹುದು.